ರಂಗ ಇದು ಬೇರೆ ಕೈಯಲ್ಲಿದೆ, ಇವನ್ ಬೇರೆ ರೆಡಿ ಆಗಿದ್ದಾನೆ, ಏನ್ ಮಾಡೋದು? ಈ ಮದ್ವೆ ಟೆನ್ಷನ್ ಗಿಂತ ನಿಂದೆ ಜಾಸ್ತಿ ಆಯ್ತು, ಕುತ್ಕೆ ಇಸ್ಕಿ ಸಾಯಿಸ್ಬಿಡ್ತೀನಿ. ಇರಪ್ಪ, ಟೈಮ್ ಎಲ್ಲ ಚೆನ್ನಾಗಿದೆ. ಪರಮಾತ್ಮ ಏನ್ ಚೆನ್ನಾಗಿದ್ಯೋ ಏನೋ, ಟೈಮ್ ಚೆನ್ನಾಗಿದ್ರೆ ಒಂದ್ ಮದ್ವೆ ಆಗುತ್ತೆ, ಇಲ್ಲ ಅಂದ್ರೆ ನಮ್ ತಿಥಿ ಆಗುತ್ತೆ. ಇವಾಗ್ಲೇ ಹೇಳ್ಬಿಡ್ರು, ನಂಗ್ ಲೈಫ್ ಅಲ್ಲಿ ಇನ್ನ ಎಷ್ಟೊಂದು ಆಸೆ ಇದೆ ಕಣೋ, ನಾನು ಓಡೋಗ್ಬಿಡ್ತೀನಿ ಕಣ್ರು. ಇರಲ್ಲ, ಹೋಗಲ್ಲ, ನಾನು ಬರ್ತೀನಿ. ನೀನು ಓಡೋಗ್ತೀಯಾ? ಓಡೋದ್ರೆ ಪೊಲೀಸಿ ಲಾಕ್ ಮಾಡ್ಕೊಟ್ಬಿಡ್ತೀನಿ, ನೀನೇ ಮದ್ವೆ ಕಾರಣ ಅಂತ. ಇಲ್ಲ ಇಲ್ಲೇ ಇರ್ತೀವಪ್ಪ, ದಾರಿಗೆ ಎತ್ರ ಗಾಡಿ ಬೇಗ ಬನ್ರಿ, ಬಿಚ್ಚಿಬಿಟ್ಟಿರ ಆಮೇಲೆ. ಅವ್ನು ಫಾಲೋ ಮಾಡೋ, ತಾಳಿ ನನ್ನ ಹತ್ರ ಐತೆ. ತಾಳಿ ಅಂಕಲ್ ಜೇಬಲ್ಲಿದೆ, ಅಂಕಲ್ ಕೊಡ್ತೀನಿ, ಮಂತ್ರ ಹೇಳ್ರಿ. ಟ್ರಾಲಿ ಆಗಿ ಹೋಗುತ್ತೆ ಸರ್. ಓಕೆ, ಏನ್ ಸರ್ ಅದು? ಬನ್ನಿ ನೋಡೋಣ. ಖುಷಿಯೇನಾ? ಏನ್ರಪ್ಪ ಮಾಡ್ತಾ ಇದ್ದೀರಾ? ಏನ್ ನಡೀತಾ ಇದೆ ಇಲ್ಲಿ? ಯಾರು ಹುಡುಗ ಹುಡುಗಿ? ಸರ್ ಅದು ಅವ್ರಿಬ್ರು ಲವರ್ಸು ಸರ್. ಅವ್ರ ಮನೇಲಿ ಹುಡುಗಿ ಅವ್ರ ಅಪ್ಪ ಬೇರೆ ಮದುವೆ ಮಾಡಕ್ಕೆ ಅಂತ ರೆಡಿ ಮಾಡಿದ್ರು. ಹೆಂಗಿದ್ ಒಳ್ಳೆ ಸೆಟ್ ರೆಡಿ ಇತ್ತಲ್ಲ, ಅದಕ್ಕೆ ಅಲ್ಲೇ ಮದುವೆ ಮಾಡಿಸ್ಬಿಟ್ವಿ ಸರ್. ಹೌದು ಸರ್. ಅಲ್ಲಪ್ಪ, ಸಿನಿಮಾ ಥಿಯೇಟರ್ ಅಲ್ಲಿ ಮದುವೆ ಮಾಡೋದ್ ಕೇಳಿದೀನಿ, ಪೊಲೀಸ್ ಸ್ಟೇಷನ್ ಕೂಡ ಮದುವೆ ಆಯ್ತು ಏನ್ರಿ? ನೀನು ನಮ್ಮ ಶೂಟಿಂಗ್ ಹಾಕಿರೋ ಸೆಟ್ ಅಲ್ಲಿ ತಂದು ಮದುವೆ ಮಾಡಿಸಿದ್ಯಲ್ಲ, ಬಟ್ ಒಳ್ಳೆ ಕೆಲಸನೇ ಮಾಡಿದ್ಯಾ. ಇದಕ್ಕೆ ಎಲ್ಲಾರ ಸಪೋರ್ಟ್ ಇದೆಯಾ? ಇದೆ ಸರ್. ಹಾಗಿದ್ಮೇಲೆ ನಮ್ ಸಪೋರ್ಟ್ ಇದೆಪ್ಪ ಇದಕ್ಕೆಲ್ಲ. ಬೆಂಗಳೂರು ಇನ್ನು ಈ ಅರಮನೆಗೆ ಪ್ರವೇಶವಿಲ್ಲ, ಹೊರಟು. ರಂಗಣ್ಣ ಏನಾಯ್ತು ಅಂತ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ? ಆ ಹೆಣ್ಣೆತ್ತವ್ರ ಮನಸ್ಸಿಗೆ ನೋವು ಮಾಡ್ಬಿಟ್ಟ, ಮದುವೆ ಮಾಡ್ಬಿಟ್ಟಲ್ಲ, ಇದು ಸರಿನೇನೋ? ಆ ಮನಸ್ಸಿಗೆ ಎಷ್ಟು ದೊಡ್ಡ ಗಾಯ ಮಾಡ್ಬಿಟ್ಟೆ. ಇದೇನ್ ಶೂಟಿಂಗ್ ಅಲ್ಲ, ಕರೆಕ್ಟಾ ಮಾತಾಡು. ಅಲ್ಲಪ್ಪ, ಎತ್ತವ್ರ ಮನ್ಸು ಗಟ್ಟಿ, ಗಾಯ ಆದ್ರೂ ತಡ್ಕೋತಾರೆ. ಆದ್ರೆ ಹುಡ್ಗಿರ್ ಮನ್ಸು ಗಾಯ ಆದ್ರೆ ತಡ್ಕೊಳಲ್ಲಪ್ಪ, ಆತ್ಮಹತ್ಯೆ ಮಾಡ್ಕೊಂತಾರೆ. ಅನಾಥ ಹುಡುಗನ್ಗ ಹುಡುಗಿನ ಮದುವೆ ಮಾಡ್ತಿದ್ಯಲ್ಲ, ಸರಿಯಾನ ಇದು? ಹುಡ್ಗ ಅನಾಥ ಇರ್ಬೋದಪ್ಪ, ಪ್ರೀತಿ ಅನಾಥ ಅಲ್ಲ. ಅದೇನಾಗೋಯ್ತು ಅಂತ ಹಿಂಗ್ ರೇಗಾಡ್ತಾ ಇದ್ದೀರಾ? ಕರೆಕ್ಟ್ ಅಮ್ಮ. ಪ್ರೇಮಿಗಳ ಮದುವೆ ಮಾಡೋಕೆ ಬಂಧುಗಳ ಬರ್ತಾರೆ. ಹಂಗ ಹೇಳು. ಏನ್ರಿ, ನಾವು ಪ್ರೀತಿ ಮನೆ ಬಿಟ್ಟು ಬಂದ್ಮೇಲೆ ನಿಮ್ ಸ್ನೇಹಿತರು ತಾನೇ ನಮಗ್ ಮದುವೆ ಮಾಡಿಸಿದ್ದು. ಸರೋಜಾದೇವಿ ಏ ಅಲ್ಲಪ್ಪ, ಬಿ ಸರೋಜಾದೇವಿ. ಇವ್ನು ಮದುವೆ ಮಾಡಿಸಿದ್ಯಲ್ಲ ಗೊತ್ತೇನೆ? ಶೂಟಿಂಗ್ ಸೆಟ್ ಅಲ್ಲಿ ಮದ್ವೆ ಸೆಟಪ್ ರೆಡಿ ಇತ್ತು ಅಂತಾನೆ ಈ ಪ್ಲಾನ್ ಮಾಡಿದ್ದು. ಹಂಗಾರೆ ಪಕ್ಕದ ಫ್ಲೋರ್ ಅಲ್ಲಿ ಪ್ರಸ್ತುತ ರೆಡಿ ಮಾಡ್ಬಿಡು. ರಂಗಣ್ಣ, ನನ್ ಕಮಿಟ್ಮೆಂಟ್ ಏನೇ ಇದ್ರು ಮದ್ವೆ ಮಾಡ್ಸೋವರೆಗೂ ಅಷ್ಟೇ. ಲೇ ನನ್ನ ಮಗನೇ, ನಿನ್ ಏನು ಗೊತ್ತಿಲ್ಲದ್ರೆ ಹಸುಗುಸು ಅಂದ್ಕೊಂಡಿದ್ನಲ್ಲೋ. ಆದ್ರೆ 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 ನಮ್ಮಮ್ಮನ ಹಸ್ಕೊಂಬಂದಾಗ ನಿಮ್ಮಪ್ಪನು ಹಿಂಗೆ ಅಂದಿದ್ರು. ನೀವ್ ಮಾಡಿದ್ ನಿಮ್ ಪ್ರೀತಿಗೆ, ನಾನ್ ಮಾಡಿದ್ದು ನನ್ ಫ್ರೆಂಡ್ ಪ್ರೀತಿ ಉಳ್ಸಕ್ಕೆ. ಸರಿ ಸರಿ, ಆಯ್ತು ಬಿಡಪ್ಪ. ಈಗ ಚೆನ್ನಾಗಿದೆ, ಏನಾಯ್ತು ಇವ್ನಿಗೆ? ಒಳ್ಳೆ ಪಿಡಿಸ್ಕೊಂಡು ನನಗಾಡ್ತಾವ್ರೆ. ಏನ್ ಅವತಾರ ಬೆಳಗ್ ಬೆಳಗನೆ? ಏನ್ ಗುರು ಇಷ್ಟ ಬೇಗ ಬಂದ್ಬಿಟ್ಟೆ ನೀನು? ಟೀನ ಕುಡಿಬೇಕಾ? ಅಣ್ಣ ಒಂದ್ ಟೀ ಕೊಡು. ಕೊಟ್ಟೆ. ಇಲ್ಲ ನಿಲ್ಸಪ್ಪ. ಏನು ಕರೆಂಟ್ ಹೊಡೆದಲ್ಲಿ ನೋಡ್ತಿದ್ಯಾ? ಆಗೋಳು ಅಮ್ಮ ಪಾರ್ವತಿ, ಬಾಗಲ್ ತೆಗಿ ಹೋಗು, ನಾ ಎಲ್ಲ ತಂದಿಡ್ತೀನಿ. ಯಾವ್ದು ಹೊಸ ಬೂತಿ? ಹಳೆ ಪಾತ್ರ ಉಳ್ಕೊಂಡ್ ಬರ್ತಾ ಇದ್ಯಾ ಕಡ? ಥ್ಯಾಂಕ್ಸ್ ಅಪ್ಪ. ನಾನು ಒಬ್ಬನೇ ಇದ್ದೀನಿ, ಅದನ್ನೆಲ್ಲ ಇಳಿಸೋದಕ್ಕೆ ಸ್ವಲ್ಪ ಸಹಾಯ ಮಾಡ್ತೀರಾ? ಸಹಾಯನ ನಾವು ಮಾಡ್ಬೇಕಾ? ಹೋಗ್ರು ಮಾಡವ್ರು, ಅದಕ್ಕಿಂತ ಏನ್ ಕೆಲ್ಸ ಅದೇ. ನಿಂಗ ಬಾರೋ. ರಘು ಬಾರ್ಲೆ, ಹೋಗು. ಹೋಗ್ರ ನಮ್ಗೆ ಬಂದ್ರಪ್ಪ,
ಕೊಡಿ ಅಂಕಲ್ ಇಟ್ಬಿಡೋಣ. ಲೇ ಬೇಗ ಬರಲ್ಲ. ಎಷ್ಟೊಂದು ಬಾರ ಆಯ್ತಪ್ಪ ಈ ಗ್ರೈಂಡರು. ಯಾವ ಕಡೆ ಇಡ್ಲಿ? ಈ ಕಡೆ. ಹುಷಾರ ರೇ, ಹುಷಾರು. ಬರಲೇ. ಬಾ 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 ಅಲ್ಲಿಡು. ಏಯ್ ಏಯ್ ಕರೆಕ್ಟ್ ಇಡ. ಆಯ್ತು ಅಂಕಲ್. ಹುಷಾರಾಗಿಡ. ಇಲ್ಲಿ ಚೆನ್ನಾಗಿದೆ. ಅಬ್ಬಾ ಏಯ್ ತುಂಬಾ ಬಾರ ಆಯ್ತು. ಇದ್ರಲ್ಲಿ ಕಿಚನ್ ಸಾಮಾನು ಇದೆಯಪ್ಪ, ಹುಷಾರ್. ಆಂಜನೇಯ ಯಾವತ್ತಿಂದ ಗದೆ ಇದನ್ನ ಈ ಮೂಲೆಯಲ್ಲಿ ಇಟ್ಬಿಡೋಣ. ಇನ್ನು ಟೆಂಪೋ ತುಂಬಾ ಇದೆ, ಬಂದ್ರ ಬೇಗ. ಬೇರೆಯವರಿಗೆ ಹೆಲ್ಪ್ ಮಾಡೋದ್ರಲ್ಲೂ ಸುಖ ಇದೆ ಕಣ. ಅಯ್ಯಪ್ಪ ಏನ್ರಿ ಎಲ್ಲ ಹಾಳು ಮಾಡಿದ್ರಲ್ಲ, ನೋಡ್ಕೊಂಡ್ ತರಕಾಗಲ್ವಾ? ಏನ್ ಹಾಗೆ ನೋಡ್ತಾ ಇದ್ದೀರಾ? ಸರಿಯಾಗಿ ಕೆಲಸ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ಲ? ಏ ಪಾರ್ವತಿ, ಏನಮ್ಮ ನೀನು ಅವ್ರಿಗೆ ಬೈತಾ ಇದ್ಯಾ? ಅವ್ರು ಕೆಲ್ಸವ್ರಲ್ಲ, ನಮಗೆ ಸಹಾಯ ಮಾಡಕ್ ಬಂದಿದ್ದಾರೆ. ನೋಡ್ರಪ್ಪ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ನಮ್ಗೆ. ಪರವಾಗಿಲ್ಲ ಸರ್. ಥ್ಯಾಂಕ್ಸ್ ಅಪ್ಪ. ಆಯ್ತು ಅಂಕಲ್. ನಮ್ ಥಿಂಗ್ಸ್ ಎಲ್ಲ ಒಳಗ್ ಬಂತಲ್ವಾ? ಬಂತು ಬಂತು. ಒಳ್ಳೇದಪ್ಪ, ಆಯ್ತು ಸರಿ. ಒಳ್ಳೇದು. ಇರ್ಲಪ್ಪ ಇರ್ಲಿ, ನಾವು ತೆಗೆದಿಟ್ಕೋತೀವಿ. ಬೇಗ ಹೋಗೋಣ ಬಾ. ಬೇಗ. ಲೀಲಾ, ನನ್ ಬಿಟ್ಟೋಗ್ಬೇಡ ಕಣೆ, ನನ್ ಬಿಟ್ಟೋಗ್ಬೇಡ. ನನಗ್ ನೀನು, ನಿನಗ್ ನಾನು ಅಂತ 20 ವರ್ಷ ನಾವು ಜೊತೆಗಿದ್ದೀವಿ. ನಮ್ಮ ಮಕ್ಳಿಲ್ಲ, ಮರಿ ಇಲ್ಲ, ಹೆತ್ತೋರಿಲ್ಲ, ನಾವು ಮಣ್ಣು ಮಾಡೋರಿಲ್ಲ. ಅಂತದಲ್ಲಿ ಈ ಪ್ರಪಂಚದಲ್ಲಿ ನಾನು ಒಬ್ಬಂಟಿ ಮಾಡೋಗ್ತೇನೆ. ಬೇಡ ಲೀಲಾ. ನನಗೂ ನಿಮ್ಮನ್ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ ರೀ. ನಿಮ್ ಜೊತೆ ಇನ್ನು ಬಾಳ್ಬೇಕು, ಆಮೇಲೆ ನಿಮ್ ಮಡ್ಲಲ್ಲಿ ಸಾಯ್ಬೇಕು ಅಂತ ನನಗೂ ಆಸೆ ರೀ. ಆದ್ರೆ ಆದ್ರೆ ಆ ದೇವರು ನನ್ನ ಆಸೆಗೆ ವಿರುದ್ಧವಾಗಿ ಕರ್ಕೊಂಡು ಹೋಗ್ತಾ ಇದ್ದಾನೆ ರೀ. ಆದ್ರೆ ನೀವು ನನಗೋಸ್ಕರ ಕೊರಬೇಡಿ. ನೀವು ನಿಮ್ಮ ಆರೋಗ್ಯ ನೋಡ್ಕೊಳ್ರಿ. ನಿಮ್ಮ ಆರೋಗ್ಯನ ಲೀಲಾವತಿ, ಅಯ್ಯೋ ನನ್ನ ಬಿಟ್ಟು ಹೋಗ್ಬಿಟ್ಟೇನೆ. ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸರ್. ವೆರಿ ಗುಡ್. ನಾನೇನೋ ಅನ್ಕೊಂಡಿದ್ದೆ, ನೀವು ಜೂನಿಯರ್ ಆರ್ಟಿಸ್ಟ್ ಆಗಿದ್ದು ಇಷ್ಟು ಚೆನ್ನಾಗಿ ಮಾಡ್ತೀರಿ ಅಂತ ಅನ್ಕೊಂಡಿರ್ಲಿಲ್ಲ. ಇರ್ಲಿ. ಅದ್ಭುತವಾಗಿತ್ತು, ತುಂಬಾ ಚೆನ್ನಾಗಿ ಮಾಡಿದ್ರಿ. ನೀವು ತುಂಬಾ ಚೆನ್ನಾಗಿ ಮಾಡಿದ್ರಿ ಸರ್. 20 ವರ್ಷ ಇದೇ ಕೆಲಸ ಮಾಡ್ತೀವಿ ಸರ್. ಚಪ್ಪಾಳೆ ಹೊಡೆಯೋದು, ಬಾಯ್ ಮೇಲೆ ಬೆಳ್ಳಿಟ್ಕೊಳ್ಳೋದು, ಲೆಫ್ಟ್ ನೋಡು ರೈಟ್ ನೋಡು, ಇದೆ ಸರ್. ನೀವು ಒಬ್ಬರೇ ಸರ್ ನಮ್ಮ ಡೈಲಾಗ್ ಕೊಟ್ಟಿದ್ದು. ಆಯ್ತು, ಇನ್ನೊಂದು ಸೀನ್ ಇದೆ, ನೈಟ್ ಎಫೆಕ್ಟ್ ಸೀನು, ಅದನ್ನು ನೀವೇ ಮಾಡಿ. ಓಕೆ, ಅಲ್ಲಿವರೆಗೂ ವೇಟ್ ಮಾಡಿ. ಲೊಕೇಶನ್ ಶೇಪ್ ಸರ್. ಸರ್ ಒಂದು 100 ರೂಪಾಯಿ ಜಾಸ್ತಿ ಕೊಡ್ಸಿ ಸರ್. 100 ಯಾಕೆ? ಮ್ಯಾನೇಜರ್, ಇವ್ರಿಗೆ 1000 ರೂಪಾಯಿ ಎಕ್ಸ್ಟ್ರಾ ಕೊಡಿ. ಥ್ಯಾಂಕ್ ಯು ಸರ್. ಪೇಪರ್ ಬಿಸಾಕ್ತಾರೆ, ಬಿಟ್ಟು ಕೊಡ್ತೀಯನಾ? ಏನ್ ಕೆಂಪ, ಟೀ ರೆಡಿನಾ? ಹೋಟ್ಲ್ ಇವಾಗ ಓಪನ್ ಮಾಡ್ತಾ ಇದೀನಿ, ಕಾಣಾಕಿಲ್ವಾ? 5 ನಿಮಿಷ ಕುಂತ್ಕೊಳ್ಳಿ, ಮಾಡ್ಕೊಡ್ತೀನಿ. ಇವನ್ ಟೀ ಹಾಕಂಗ್ ಕುತ್ಕೊಂಡ್ರೆ ನಮ್ಗೆ ಶೂಟಿಂಗ್ ಇಂದ ಕಿಕ್ಔಟ್ ಮಾಡ್ತಾರೆ. ನಡಿಯಲೇ ಮಾಡೋ ಸಾಲ ಬಣಿಗೆ ಆರ್ಡರ್ ಬೇರೆ ವಾಗ್ರಲ್ಲೇ. ಏನಕ್ಕ ಶೂಟಿಂಗಾ? ಓಡ್ಬಾಕ. ಏಯ್ ಪಡಾಕೆ, ಏನಿದ್ ಫುಲ್ ಸಿಲ್ಕು? ಇನ್ನೊಂದು ಶೂಟಿಂಗು, ಮದುವೆ ಸೀನು ಹೆಂಗೆ? ಅಣ್ಣನ್ ಕೇಳ್ದೇನು? ಆಯ್ತಾಯ್ತು. ನೀವು ಎಲ್ಲಿ ಹೋಗಿದ್ದೆ? ನಾನಾ ಕಸಾಯ ಕೆಲ್ಸಕ್ಕೆ ಹೋದೆ, ಗೊತ್ತಾಗಲ್ವಾ ಜಾಗಿಂಗ್ ಹೋಗಿದೆ ಅಂತ. ಇದ್ ಬೇಕಾಯ್ತಾ? ಬೇಕಿತ್ತು ನಡಿಯೋ ನಡಿಯೋ ಬರ. ಚೆನ್ನಾಗಿ ರಂಗೋಲಿ ಬಿಡ್ತಾಳೆ. ಆಕ್ಷನ್ ಹೇಳಿದ್ರೆ ಮಾತ್ರ ರಿಯಾಕ್ಷನ್ ನೋಡೋದೆಲ್ಲ ಅಂತಾಳೆ. ಮಾ
ಅಮ್ಮ ಏನೋ ಅಮ್ಮ. ಬಾ ಕಾಫಿ ಕೊಡಮ್ಮ. ಕಾಫಿಗೆ ಇಟ್ಟಿದ್ದೀನಿ. ಒಂದ್ ಕೆಲ್ಸ ಮಾಡಪ್ಪ, ನಿಮ್ಮಪ್ಪ ಬೆಳಿಗ್ಗೆನೆ ಎದ್ದು ಆ ಹೊಸ ಫ್ರೆಂಡ್ ಮನೆಗೆ ಹೊರಟೋಗಿದ್ದಾರೆ, ಹೋಗಿ ಕರ್ಕೊಂಡ್ ಬಾರೋ. ಅಮ್ಮ ಯಾವ ಫ್ರೆಂಡು ಯಾವ ಮನೆ? ಅಲ್ಲಿ ಖಾಲಿ ಇತ್ತಲ್ಲ ಮನೆ, ಆ ಮನೆಯಲ್ಲಿ. ಆ ಮನೆಗೆ ಬಂದಿರೋದು ಅಪ್ಪನ ಫ್ರೆಂಡಾ? ಹ್ಞೂ ಕಣೋ. ಒಳ್ಳೇದಾಯ್ತು. ಏನು? ಏನಿಲ್ಲ, ಕರ್ಕೊಂಡ್ ಬರ್ತೀನಿ. ಹೋಗಪ್ಪ, ಬೇಗ ಬಾರೋ, ಕಾಫಿ ಮಾಡಿಟ್ಟಿರ್ತೀನಿ. ಯೋ ಶಮಣ್ಣ, ನೆನೆ ನೀನ್ ಬಂದಾಗ ಇರ್ಲಿಲ್ಲಪ್ಪ, ಶೂಟಿಂಗ್ ಹೋಗಿದ್ದೆ, ಬೇಜಾರ ಮಾಡ್ಕೋಬೇಡ. ಈ ಸಿನಿಮಾ ಅನ್ನೋದು ಗೊತ್ತಿಲ್ಲ ಕಣಯ್ಯ, ಯಾವಾಗ ಹೋಗ್ತೀವಿ ಯಾವಾಗ ಬರ್ತೀವಿ ಒಂದು ಗೊತ್ತಾಗಲ್ಲ. ಹೌದು, ನಿನಗೇನು ತೊಂದರೆ ಆಗ್ಲ ತಾನೆ? ತೊಂದ್ರೆ ಇಲ್ಲಪ್ಪ. ಈ ಕಾಲೋನಿ ಹುಡುಗರು ಎಷ್ಟು ಒಳ್ಳೆಯವ್ರು ಗೊತ್ತಾ, ಎಲ್ಲದಕ್ಕೂ ಅವರೇ ನಿಂತ್ಕೊಂಡು ಸಹಾಯ ಮಾಡಿದ್ರು. ತುಂಬಾ ಒಳ್ಳೆ ಹುಡುಗರು ಕಣಪ್ಪ. ಏನಮ್ಮ ಚೆನ್ನಾಗಿದ್ಯಾ? ಏನೋತಿದ್ಯಮ್ಮ? MBA ಅಂಕಲ್. ಹಾ, ಓದು. ಈ ಗಂಡ್ ಮಕ್ಳು ಓದಕ್ಕಿಲ್ಲ, ಹೆಣ್ಮಕ್ಳೇ ಚೆನ್ನಾಗಿ ಓದೋದು. ಅದಕ್ಕೆ ಅಲ್ವಾ ರಂಗಣ್ಣ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ತಗೊಂಡ್ ಬಂದಿರೋದು. ಅಪ್ಪ ಅಪ್ಪ. ಏನಾ? ಅಮ್ಮ ಕರೀತಾ ಇದಾರೆ, ಬಾಪ. ನನ್ ಮಗ ಕರಿತವನೆ. ಕೂತ್ಕೊಳ, ಕರಿಯ ಅವನ ಒಳಗೆ. ಅಲ್ಲ ಅಯ್ಯ, ಕರಿಯಯ್ಯ. ಏ ದೇವೋ, ಬರ ಇಲ್ಲಿ. ಬಾರಪ್ಪ. ಬರ. ಇವ್ ನಿನ್ ಮಗನ? ಹೂನಪ್ಪ. ನೆನ್ನೆ ನಮಗ್ ಸಹಾಯ ಮಾಡಿದ್ರು ಅಂತ ಹೇಳಿದ್ನಲ್ಲ, ಇವನು ಮತ್ತೆ ಇವನ್ ಸ್ನೇಹಿತರೆ. ಹೌದಾ? ಪರವಾಗಿಲ್ಲ ಕಣ, ನನ್ ಮಗ ಬಲ್ ಚುರುಕ್ ನನ್ ಮಗ ಇವನು. ಕೂತ್ಕೊಳ್ಳಪ್ಪ, ಯಾಕೆ ನಿಂತಿದ್ಯಾ? ಪರವಾಗಿಲ್ಲ ಅಂಕಲ್. ಬೇಕಂಗ್ ಕುತ್ಕೊಳ್ಳಲೇ, ನಮ್ಮನೆ ಕುತ್ಕೊಳ ನಾಚಿಕೆ ಅವನಿಗೆ. ಏನಪ್ಪ ಓದು ಗೀದು ಎಲ್ಲ ಹೇಗ್ ನಡೀತಾ ಇದೆ? ಅದು ಅಯ್ಯ, ಅದಕ್ಕೆ ಯಾಕೆ ಹಂಗ್ ಬೇಜಾರ್ ಮಾಡ್ಕೊಂತೀಯ? ಓದು ಗೀದು ಎಲ್ಲ ಇಲ್ಲ ಅಂಕಲ್, ಕೆಲ್ಸಕ್ಕೆ ಹೋಯ್ತಾ ಇದೀನಿ. ಏನ್ ಕೆಲಸ ಮಾಡ್ತಾನ ಅವನು? ಅವನು ನನಗೆ ಶೂಟಿಂಗ್ ಬರ್ತಾನೆ, ಸೈಡ್ ಫೈಟಿಂಗು ಇಂಥದೆಲ್ಲ ಮಾಡ್ತಾನೆ. ಓಹೋ, ಸರಿ ಹೋಯ್ತು. ಅಪ್ಪ ಮಗ ಇಬ್ರು ಕಾಫಿ ಕುಡಿತಾ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದೀರಾ? ಅದ್ಯಾಕ್ ಸರೋಜಮ್ಮ ಹಾಗೆ ಹೇಳ್ತಾ ಇದ್ಯಾ? ಇದೇನ್ ಬೇರೆಯವ್ರ ಮನೆನಾ? ಹಾಗಲ್ಲಣ್ಣ, ನಾನ್ ಕಾಫಿ ಮಾಡ್ಕೊಂಡ್ ಕಾಯ್ತಾ ಕೂತಿದ್ದೆ, ಇವರಿಬ್ರು ಇಲ್ಲೇ ಇದಾರಲ್ಲ ಅದಕ್ಕೆ. ಸರಿ ಅಣ್ಣ, ಈ ಮನೆ ನಿಮಗೆ ಇಡಿಸ್ತಾ? ಬಾಡ್ಗೆ ಮನೆ ಅಲ್ವೇನಮ್ಮ, ಹೊಂದ್ಕೊಂಡ್ ಹೋಗ್ಬೇಕು. ಆಂಟಿ ಕಾಫಿ ತಗೊಳ್ಳಿ. ಅಣ್ಣ, ನಿಮ್ ಮಗಳ ಇವಳು? ಹೂನಮ್ಮ. ನಿಮ್ ಮಗಳು ತುಂಬಾ ಚೆನ್ನಾಗಿದ್ದಾಳೆ. ಹೌದಮ್ಮ, ಇವಳೊಬ್ಳೆ ಮಗಳು ನನಗೆ. ಹೆಸರು ಪಾರ್ವತಿ, ಮಗ ಮಗಳು ಎಲ್ಲ ಇವಳೆ. ಲೇ ಶಮಣ, ನಿಂಗೇನಾದ್ರು ಬೇಕಾದ್ರೆ ಕೇಳಪ್ಪ, ಸಂಕೋಚ ಪಡ್ಬೇಡ. ಎಂತ ಸಂಕೋಚನ ನಿನ್ನ ಹತ್ರ? ನೀ ಇದ್ಯಾ ಅಂತ ತಾನೇ ಇಲ್ಲಿಗೆ ಬಂದಿರೋದು. ಬರದೆ? ಒಳ್ಳೇದು. ಬರ್ತೀವಮ್ಮ. ನಡಿಯೋ. ಬರ್ತೀನಿ. ಒಳ್ಳೇದಪ್ಪ, ಬರ್ತಾ ಇರು. ಅಣ್ಣ ಬರ್ತೀನಿ. ಒಳ್ಳೇದಮ್ಮ. ಅಮ್ಮ, ನಾನು ಹೋಗ್ಬಿಟ್ಟು ಬರ್ತೀನಿ. ಅಮ್ಮ, ನಾನು ಹೋಗ್ಬಿಟ್ಟು ಬರ್ತೀನಿ. ಅಮ್ಮ, ನಾನು ಹೋಗ್ಬಿಟ್ಟು ಬರ್ತೀನಿ. ಅಮ್ಮ, ಏನ ಅಮ್ಮ ಬರ್ಕತ್ತೆ ಹೋಗಲ್ಲ ಫರ್. ರಂಗ, ನಾನು ನಿನ್ನನ್ ಕರೀಲಿಲ್ಲ. ಯು ಗೋ ಮ್ಯಾನ್. ಐ ಆಮ್ ದಿ ಫಾದರ್ ಆಫ್ ದಿ ಹೌಸ್. ಅಪ್ಪಂಗೆ ಆಗಲ್ವಾ? ಹೋಗಲೇ. ಅಪ್ಪ, ಫಸ್ಟ್ ನೋಡಿದ್ದು ಅಮ್ಮನ್ನ ಹತ್ರನ ಹೇಳ್ಬೇಕು. ನೀನು ಹೋಗಿ ಅಮ್ಮನ್ ಕಳ್ಸು. ನೀನು ಕೊತ್ತನ ಮಗ ನೀನು. ಅಮ್ಮ, ದೇವು, ದೇವು ಕರೀತಾನೆ ಅಂತ ಹೇಳಿದ್ರು, ದೇವನೇ ಕಾಣ್ತಾ ಇಲ್ಲ ಏನ್ರಿ? ರೀ, ಒಳ್ಳೆ ಶರ್ಟ್ ಕೊಡೋಣ. ದೇವು, ಇವತ್ತಿನ ಸೀನ್ ಕಾನ್ಸೆಪ್ಟ್ ಏನು ಅಂದ್ರೆ, ನಿಮ್ಗೆಲ್ಲ ಒಳ್ಳೆ ಅವಕಾಶ ಕೊಡ್ತೀನಿ ರೀ. ನೀವು ಫಸ್ಟ್ ಆ ಚೈನ್ ತೆಗ್ರಿ. ಇದನ್ನೆಲ್ಲ ಹಾಕೋಬೇಡ ಅಂತ ಹೇಳಿರ್ಲಿಲ್ಲ? ಈಗ ಸೀನ್ ಏನು ಅಂದ್ರೆ, ಈ ಜಮೀನಲ್ಲಿ ನೀವು ಕೆಲಸ ಮಾಡ್ತಾ ಇರ್ತೀರಾ. ಮಾಡ್ತಿರ್ಬೇಕಾದ್ರೆ ಒಂದು ಶೂಟಿಂಗ್ ಹೆಂಗ್ ಬರುತ್ತೆ, ಬಂದ್ಬಿಟ್ಟು ಇಲ್ಲಿ ಶೂಟಿಂಗ್ ಮಾಡ್ಬೇಕು ಅಂತ ಕೇಳ್ತಾರೆ. ಆಗ ನೀವು ಆಗಲ್ಲ ಅಂತ ಹೇಳ್ತೀರಾ. ಅವ್ರು ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಆವಾಗ ನೀವು ಪರ್ಮಿಷನ್ ಕೊಡ್ತೀರಾ. ಓಕೆ, ಎಲ್ಲರೂ ಚೆನ್ನಾಗಿ ಮಾಡ್ಬೇಕ್ರಿ, ಗೊತ್ತಾಯ್ತಾ? ಕೃಷ್ಣ, ಡೈಲಾಗ್ ಕೊಟ್ಬಿಡಿ. ಆಯ್ತು ಸರ್. ಬಂದ್ ಎತ್ಕೊಂಡು ಡೈರೆಕ್ಟರ್ ಸರ್, ಅಲ್ಲಿ ನೋಡಿ, ತುಂಬಾ ಚೆನ್ನಾಗಿದೆ. ಬ್ಯೂಟಿಫುಲ್ ಫ್ರೇಮ್. ಸ್ವಲ್ಪ ಟಾಪ್ ಆಂಗಲ್ ಇಟ್ಕೊಳ್ಳೋಣ. ಹಲೋ, ಏನ್ ಹಿಂಗಿಂಗ್ ಅಂತ ಇದೀರಾ? ಏನಾಯ್ತಲ್ಲಿ? ಶೂಟಿಂಗ್ ಗೌಡ್ರೆ,
ಏನ್ ಶೂಟಿಂಗ್ ಇಲ್ಲಿ ಕೆಲಸ ಮಾಡ್ತಾ ಇಲ್ವಾ? ಹೋಗ್ರಿ ಅತ್ತಾಗ್ರಿ. ನೋಡಿ ಕೊಟ್ರೆ ನಾವ್ ಯಾರಿಗೂ ತೊಂದ್ರೆ ಮಾಡಲ್ಲ. ಮಾಡ್ತಿರೋದು ಕನ್ನಡ ಸಿನಿಮಾ, ನೀವು ಪ್ರೋತ್ಸಾಹ ಕೊಡ್ಬೇಕು. ಕನ್ನಡ ಪಿಕ್ಚರಾ? ಹೌದು ನೋಡಲ್ಲ, ಕನ್ನಡ ಪಿಕ್ಚರ್ ತೆಗಿತಾರಲ್ಲ. ಮಾಡ್ಲಿನಾ? ಮಾಡಿ ಸರ್, ಕನ್ನಡ ಪಿಕ್ಚರ್ ಅಂದ್ರೆ ಏನ್ ಬೇಕಾದ್ರು ಮಾಡ್ತೀವಿ, ಆರಾಮಾಗಿ ಮಾಡಿ. ಥ್ಯಾಂಕ್ ಯು ಗೌಡ್ರೆ. ಸಾಂಗ್ ಹಾಕಿ. 1 ಸ್ಟಾರ್ಟ್. 1 2 3 4. ನೆನ್ನೆ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಹೌದಾ? ನೀನ್ ಇರ್ಬೇಕಿತ್ತು. ತುಂಬಾ ಮಿಸ್ ಮಾಡ್ಕೊಂಡೆ ಗೊತ್ತಾ? ಹೌದು ಕಣೆ, ನಾನು ಇಷ್ಟ ದಿನ ಮಿಸ್ ಮಾಡಿರೋದ್ರಿಂದ ನನಗಂತೂ ಇವತ್ತು ಏನೂ ಅರ್ಥ ಆಗ್ಲಿಲ್ಲ. ಆ ಲೆಕ್ಚರರ್ ತುಂಬಾ ತಲೆ ತಿಂದ್ಬಿಟ್ರು. ಹೇ, ನಾಳೆ ಮರಿದೆ ನಿನ್ನ HR ನೋಟ್ಸ್ ತಗೊಂಡ್ ಬಾರೆ. ಆಯ್ತು ಕಣೆ. ಬಾಯ್ ಬಾಯ್ ಬಾಯ್. ಹಲೋ. ಹಲೋ. ಗೊತ್ತಾಯ್ತಾ ನಾನು ಯಾರು ಅಂತ? ಗೊತ್ತಾಯ್ತು. ಮನೆಗೆ ಹೋಗ್ತಾ ಇದ್ದೀರಾ? ಹೌದು. ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ನನ್ಗೆ ನೀವು ಡ್ರಾಪ್ ಮಾಡ್ತೀರಾ? ನಾನು ಮನೆಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ಕೇಳ್ದೆ. ನೀವು ಮನೆ ಕಡೆ ಹೋಗ್ತಾ ಇರೋರು ಈ ಕಡೆ ಯಾಕೆ ಬಂದ್ರಿ? ಅಯ್ಯೋ, ನಾನು ಮನೆಗೆ ಹೋಗ್ತಾ ಇದ್ದೆ, ನಿಮ್ಮನ್ನ ನೋಡ್ದೆ. ಏನೋ ನಮ್ಮ ಅಪ್ಪನ ಫ್ರೆಂಡ್ ಮಗಳು ಅಂತ ಡ್ರಾಪ್ ಕೊಡೋಣ ನಾನು ಬಂದೆ. ಬನ್ನಿ ಕುತ್ಕೊಳ್ಳಿ. ಏನು ಬೇಡ, ನಾನು ಬಸ್ಸಲ್ಲೇ ಹೋಗ್ತೀನಿ. ತಗೊಳಪ್ಪ. ರೈಟ್. ಹಲೋ, ಮನೇಲಿ ಯಾರು ಇಲ್ವಾ? ಓ, ನೀವಿಲ್ಲಿದ್ದೀರಾ? ರೀ, ನೀವೇನ್ ಮನುಷ್ಯರೇನ್ರಿ? ಯಾಕ್ರಿ, ಏನಾಯ್ತು? ಅಲ್ಲ ರೀ, ಹೇಳ್ದೆ ಕೇಳ್ದೆ ಮನೆ ಒಳಗ್ ನುಗ್ತಿದ್ದೀರಲ್ಲ. ಈ ಮನೆ ಒಳಗ್ ಬರಕ್ಕೆ ನಾನು ಯಾರನ್ನ ಯಾಕೆ ಕೇಳ್ಬೇಕು? ಇದನ್ನೇ ನಿಮ್ಮ ಮಾವನ್ ಮನೆ ಅನ್ಕೊಂಡಿದ್ದೀರಾ? ನಿಮ್ಮನ್ನ ನೋಡ್ದಾಗ್ಲೇ ಅನ್ಕೊಂಡೆ ನಿಮ್ಮ ಅಪ್ಪ ನನ್ನ ಅಳಿಯ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಮನ್ಮಥ ರಾಜ. ಈಗ ಬಂದ್ ಕಾರಣ ಹೇಳಿ. ತಗೊಳ್ರಿ. ಏನಿದು? ನೋಡ್ರಿ. ಏನ್ರಿ ಇದು? ಡ್ರೆಸ್ಸು ಚೆನ್ನಾಗಿದ್ಯಾ? ನಾನ್ ಸೆಲೆಕ್ಟ್ ಮಾಡಿದ್ದು. ಬಾಯ್ನಲ್ಲಿ 3 ಅಕ್ಷರ ಇಲ್ಲ. ನನಗ್ ಡ್ರೆಸ್ ತಂದಿದ್ದಾನೆ. ನನಗ್ ಡ್ರೆಸ್ ತಂದ್ಕೊಡೋಕೆ ನಿನಗೆ ಎಷ್ಟೋ ಧೈರ್ಯ? 1 ನಿಮಿಷ ನನ್ ಮಾತು ಕೇಳ್ರಿ. ಬಾಯ್ ಮುಚ್ಚು ಸಾಕು. ನಮ್ ತಂದೆ ಸ್ನೇಹಿತರ ಮಗ ಅಂತ ಮರ್ಯಾದೆ ಕೊಟ್ರೆ ನನ್ ಹಿಂದೆ ಸುತ್ತಿದ್ ಸಾಲದು ಅಂತ ಈಗ ಡ್ರೆಸ್ ಬೇರೆ. ಇದೇ ಫಸ್ಟ್, ಇದೇ ಲಾಸ್ಟ್ ಟೈಮ್. ಇನ್ನೊಂದ್ಸಲ ನನ್ ಮುಂದೆ ಕಾಣಿಸಿದ್ರೆ, ನನ್ ಹಿಂದೆ ಸುತ್ತಿದ್ರೆ ಅಥವಾ ಚೀಪಾಗಿ ಬಿಹೇವ್ ಮಾಡಿದ್ರೆ ನನಗ್ ಕೋಪ ಬರುತ್ತೆ. ನನಗ್ ಕೋಪ ಬಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸೊ ಇಟ್ಸ್ ಬೆಟರ್ ಯು ಜಸ್ಟ್ ಗೆಟ್ ಔಟ್. ಪಾರ್ವತಿ, 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 ಏನಮ್ಮ ಮುಸ್ಸಂಜೆ ಹೊತ್ತಲ್ಲಿ ಮಲ್ಕೊಂಡು ಯಾಕೊಂಥರ ಇದ್ಯಾ? ಏನಾಯ್ತು ನಿನಗೆ? ಏನೂ ಇಲ್ಲಪ್ಪ. ಇಲ್ಲಮ್ಮ, ನಿನ್ ಕಣ್ಣಲ್ಲಿ ನೀರ್ ಕಾಣಿಸ್ತಾ ಇದೆ. ಯಾಕಂತದೇನಾಯ್ತು ನಿಂಗೆ? ಅಪ್ಪ, ನಾವೀ ಕಾಲೋನಿ ಬಿಟ್ಟು ಬೇರೆ ಕಡೆ ಹೋಗೋಣ. ಯಾಕಮ್ಮ? ಈ ಕಾಲೋನಿಲಿ ಯಾರಾದ್ರೂ ಏನಾದ್ರು ಅಂದ್ರ? ಬೇರೆ ಯಾರು ಅಲ್ಲ, ನಿಮ್ ಫ್ರೆಂಡ್ ಮಗ. ಅವನೇನ್ ಮಾಡದ್ನಮ್ಮ? ಇಷ್ಟ ದಿನ ನನ್ನ ಹಿಂದೆ ಸುತ್ತಾ ಇದ್ದ. ಈಗ ಮನೆಗೆ ಬಂದಿದ್ದು ಅಲ್ದೆ ಗಿಫ್ಟು ಅಂತ ಹೇಳಿ ಬಟ್ಟೆ ಕೊಟ್ಟ. ಮುಖದ ಮೇಲೆ ಬಿಸಾಕ್ತೆ. ಓ, ಎಂಥ ಕೆಲಸ ಮಾಡ್ಬಿಟ್ಟೆಮ್ಮ ನೀನು. ಇದನ್ನ ಸೆಲೆಕ್ಟ್ ಮಾಡಿದ್ದು ಅವನೇ. ಇದನ್ನ ತಗೊಂಡು ಹೋಗಿ ಪಾರ್ವತಿ ಕೊಡು ಅಂತ ಹೇಳಿದ್ ನಾನಮ್ಮ. ಏನ್ ಹೇಳ್ತಾ ಇದ್ದೀರಪ್ಪ?
ನಿಜ ಅಮ್ಮ. ಇವತ್ತು ಆಫೀಸ್ಗೆ ಹೋಗ್ತಾ ಒಂದು ಶಾಪಲ್ಲಿ ಬೋರ್ಡ್ ನೋಡಿದೆ, 40% ಫ್ಲಾಟ್ ಡಿಸ್ಕೌಂಟ್, ಲಾಸ್ಟ್ ಡೇ ಅಂತ ಇತ್ತು. ನಿನ್ನ ಬರ್ಡೇಗೆ ಒಂದು ಡ್ರೆಸ್ ಸೆಲೆಕ್ಟ್ ಮಾಡೋಣ ಅಂತ ಒಳಗೆ ಹೋದೆ. ದೇವ್ ಕೂಡ ಅಲ್ಲಿ ಬಟ್ಟೆ ತಗೊಳ್ತಾ ಇದ್ದ. ಅವನೇಮ್ಮ ಇದನ್ನ ಸೆಲೆಕ್ಟ್ ಮಾಡಿದ್ದು. ಮನೆಗೆ ಹೋಗ್ತಾ ಇದ್ದೀನಿ ಅಂದ. ಹಾಗೆ ಇದನ್ನ ಪಾರ್ವತಿ ಕೊಟ್ಬಿಡ್ತೀಯ ಅಂತ ಕೇಳಿ ನಾನೇಮ್ಮ ಕಳಿಸಿದ್ದು. ತಗೊಳಮ್ಮ, ಡ್ರೆಸ್ ಚೆನ್ನಾಗಿದ್ಯಾ? ಇನ್ನೊಂದ್ಸರ್ತಿ ಈ ತರ ಆಗಲ್ಲಮ್ಮ, ಬೇಜಾರು ಮಾಡ್ಕೋಬೇಡಮ್ಮ. ಒಂದ್ ನಿಮಿಷ ನನ್ ಮಾತು ಕೇಳ್ರಿ. ನನಗ್ ಕೋಪ ಬಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸೊ ಇಟ್ಸ್ ಬೆಟರ್ ಯು ಜಸ್ಟ್ ಗೆಟ್ ಔಟ್. ಛೇ, ಎಂಥ ತಪ್ಪು ಮಾಡ್ಬಿಟ್ಟೆ. ತಿಂಡಿ ತಿನ್ಬಿಟ್ಟು ಹೋಗೋ. ಡ್ಯಾಡಿ ಅಂದ್ರೆ ಬೆಲೆನೇ ಇಲ್ವಾ? ಐ ಆಮ್ ದಿ ಫಾದರ್ ಆಫ್ ದಿಸ್ ಹೌಸ್. ಏನ್ ಬಂತ ದೊಡ್ಡರಾಗ ಡ್ಯಾಡಿ ಅಂದ್ರೆ ಬೆಲೆ ಇಲ್ವಾ? ನಾನ್ ಏನ್ರಿ ಮಾಡ್ಲಿ? ತಿಂಡಿ ತಿನ್ನು ಅಂದ್ರು ಹಾಗೆ ಹೋಗ್ತಾ ಇದ್ದಾನೆ. ನೀನು ರಾತ್ರಿ ಅನ್ನಕ್ಕೆ ಒಗ್ಗರಣೆ ಹಾಕ್ಬಿಡು ತಿಂದ್ಬಿಡ್ತಾರೆ. ಬಿಸಿ ಬಿಸಿ ಪಲಾವ್ ಮಾಡಿಟ್ಟಿದ್ದೀನ್ರಿ. ಅದ್ಯಾಕೋ ಏನೋ ನಿನ್ನೆ ಸಂಜೆಯಿಂದ ಸಪ್ಪಗಿದ್ದಾನೆ. ರಾತ್ರಿ ಊಟ ಮಾಡಿಲ್ಲ. ನಮಸ್ತೆ ರಂಗಣ್ಣ, ನಮಸ್ಕಾರ. ಹೋಗಲ್ಲ ನಿನ್ ಮಕ್ಕಳಿಗೆ ನಮಸ್ತೆ ಅಂತ ನಮಸ್ತೆ ಮೂರ್ ಸರಿ ಮಾಡ್ತಾರೆ. ನಮ್ದಾಗಿದ್ರೆ ರಾತ್ರಿ ಚೆನ್ನಾಗೈತಲ್ಲ ಅಡ್ಗೆ? ಚೆನ್ನಾಗಿತ್ರಿ. ನಾನೇನ್ರಿ ಮಾಡ್ಲಿ? ಬನ್ರಿ ತಿಂಡಿ ತಿನ್ರಿ. ಏನ್ ಬಂತ ನನ್ ಮಗನಿಗೆ? ಅಯ್ಯೋ ಬನ್ರಿ, ಏನ್ರಿ ಮಾಡೋದು? ಏನ್ ಮಾಡೋದೆ? ನಾನು ಕರಿತಾ ಇದ್ದೀನಿ, ನನ್ ಮಗ ಮಕ್ಕ ತಿರ್ಸ್ಕೊಂಡು ಹೋಗ್ಬಿಟ್ಟ. ಬೇಕುಪ್ ನನ್ ಮಗ ಅವನು. ನನ್ಗೆ ಹೆಂಗ್ ಮಾಡ್ಬಿಡೋದ? ಕೊಡೋದು ನೀರ್ ಟೀ, ಮಸಾಲೆ ಟೀ ಅಂತೆ. ತಗದೇವು ಟೀ ಚೆನ್ನಾಗಿದೆ, ದುಡ್ಡು ನಾಳೆ ಕೊಡ್ತೀನಿ. ಇವನೇನು ಬಾ ಗಾಡಿ ಸ್ಟಾರ್ಟ್ ಮಾಡ್ತಾನೆ. ಯಾಕೆ ಹೆಂಗಂತ ರೋಡ್ ಮಧ್ಯ ಒಂದು ಬೇಜಾರು ಪೋಸ್ ಹೊಡಿತಾವಳೆ. ಹಿಂದೆ ಕುತ್ಕೊಳ್ಳ? ಅಯ್ಯೋ ಬೇಡಮ್ಮ, ನೀವ್ AC ಬಸ್ಸಲ್ಲೇ ಹೋಗಿ. ಆಗಲ್ಲ. ಇವತ್ ನಿನ್ ಜೊತೆ ನಿನ್ ಬೈಕಲ್ಲಿ ಕೂತ್ಕೊಂಡು ಹೋಗ್ಬೇಕು ಅಂತ ಆಸೆ ಆಗ್ತಿದೆ. ಎಲ್ಗೋಬೇಕು? ಸ್ಟ್ರೈಟ್ ಆಗಿ ಹೋಗು. ಮಾತಾಡಕ್ಕೆ ಇಷ್ಟೂರ ಬರ್ಬೇಕಿತ್ತ? ಅಲ್ಲೆಲ್ಲಾದ್ರೂ ಮಾತಾಡ್ಬೋದಿತ್ತಲ್ಲ. ಏನಿದು ಜಾಮೂನು? ಇವತ್ ನನ್ ಬರ್ಡೇ. ನೀನೇ ತಾನೆ ಈ ಡ್ರೆಸ್ ಸೆಲೆಕ್ಟ್ ಮಾಡಿದ್ದು? ಓ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ದೇವು, ಅವತ್ ನಿಂದೇನು ತಪ್ಪಿರ್ಲಿಲ್ಲ ಅಂತ ನನಗೆ ಗೊತ್ತಾಯ್ತು. ಬಟ್ ಪರಿಸ್ಥಿತಿ ಹಾಗಿತ್ತು. ನೀನೇನು ಬೇಜಾರ್ ಮಾಡ್ಕೋಬೇಡ. ಐ ಆಮ್ ಸಾರಿ. ನೀನ್ ಮಾಡದೇ ಇರೋ ತಪ್ಪಿಗೆ ಸಾರಿ ಯಾಕೆ ಕೇಳ್ತಾ ಇದ್ಯಾ? ಹೋಗ್ಲಿ ಬಿಡು. ಇವತ್ ನಿನ್ ಬರ್ಡೇಗೆ ನಂದೇ ಟ್ರೀಟು. ಇಲ್ಲ ಇಲ್ಲ, ನಂದೇ ಟ್ರೀಟು. ಓಕೆ. ಏನ್ ಕೊಡ್ಲಿ ಸರ್? ಮಸಾಲೆ ದೋಸೆ. ಆಯ್ತು. ನೋಡಿದ್ಯಾ, ನಮ್ಮಿಬ್ರದ್ದು ಒಂದೇ ಟೇಸ್ಟು.
ಪಾರು ಯಾಕಮ್ಮ ಇಷ್ಟು ಲೇಟು? ಅಪ್ಪ ಅದು ಅದು ಕಾಲೇಜಲ್ಲಿ ಪ್ರಾಕ್ಟಿಕಲ್ ಕ್ಲಾಸ್ ಇತ್ತು. ಓ ಪ್ರಾಕ್ಟಿಕಲ್ಸ್ ಇದ್ದಾಗ ಲೇಟ್ ಆಗುತ್ತಲ್ವಾ? ಆದ್ರೂ ಏನಮ್ಮ ಇಷ್ಟು ಲೇಟ್ ಆಗಿ ಬಂದಿದ್ಯಾ? ಅಪ್ಪ ಪ್ರಾಕ್ಟಿಕಲ್ಸ್ ಮುಗಿಸ್ಕೊಂಡು ಬಸ್ ಸ್ಟಾಪಿಗೆ ನಾನು ಬರೋಷ್ಟರಲ್ಲಿ ಬಸ್ ಮಿಸ್ ಆಗಿ ಹೋಗಿತ್ತು. ಓದೋ ಮಗು, ಕಾಲೇಜ್ ಹೋಗಿ ಬರೋದಕ್ಕೆ ನನ್ಗೊಂದು ಸ್ಕೂಟಿ ಕೊಡಿಸೋ ಯೋಗ್ಯತೆನೂ ಕೊಡ್ಲಿಲ್ಲ. ಆ ಭಗವಂತ ಯಾವಾಗ ಕರುಣಿಸ್ತಾನೋ. ಬಾಪ ಬಾ ಬಾ ಬಾ. ಪಾರ್ವತಿ, 2 ಗ್ಲಾಸ್ ಕಾಫಿ ಮಾಡ್ಕೊಂಬಾ ಅಮ್ಮ. ಸ್ನಾನ ಮಾಡ್ತಿದ್ದೀನಿ. ಪರವಾಗಿಲ್ಲ ಅಂಕಲ್, ನಾನು ಹೋಗ್ತೀನಿ. ಒಳಗ್ ಬಂದು ಅವ್ನು ಕಾಫಿ ಕುಡಿದ ಹೋಗೋದಂದ್ರೇನಪ್ಪ? ಬಾ ಬಾ ಬಾ, ಕೂತ್ಕೋ ಬಾಪ, ಕೂತ್ಕೋ. ಏನು ಯೋಚನೆ ಮಾಡ್ಬೇಡ. ನನ್ನ ಹೆಂಡತಿ ಸತ್ಮೇಲೆ ಅಡಿಗೆ ಮನೆ ಕೆಲಸ ಎಲ್ಲ ನಂದೆ. ನಳಪಾಕ ರುಚಿ ರುಚಿಯಾಗಿ ಮಾಡ್ಕೊಂಡ್ ಬರ್ತೀನಿ ಇರು. ದೇವು, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ನಿಮ್ಮ ಅಪ್ಪನ್ನೇ ಕಾಫಿ ಕುಡಿಸ್ತೀನಿ ಅಂದ. ಬಾಗಿ ಕುತ್ಕೋ. ಅದೇನ್ ಗೊತ್ತಾ? ಕೈ ಬಿಡು, ಅಪ್ಪ ಬಂದ್ಬಿಡ್ತಾರೆ. ನಿಮ್ಮಪ್ಪ ಕಾಫಿ ಮಾಡಕ ಅವನೇ. ಬಾಯ್ಲಿ ಕೈ ಕೊಡು. ಕೈ ಬಿಡು. ಕೈ ಕೊಡು. ಮಧ್ಯಕ್ ಬಂದ್ರ ಆ ಊರ್ ಜನ ಬರ್ತಾವ್ರೆ, ಈ ಊರ್ ಜನ. ಬಾರೆ. ಕಾಫಿ ಅಂದ್ರೆ ಕಾಫಿ. ಅರೆ ನೀನ್ ಸ್ನಾನ ಆಗೋಯ್ತೇನಮ್ಮ? ತಗೋ ತಗೋ. ಆಯ್ತಪ್ಪ. ತಗೋಳಮ್ಮ. ಬೇಡ ಬೇಡ. ಅರೆ ತಗೊಳಮ್ಮ, ನಾನ್ ಬೆರ್ಸ್ಕೊಳ್ತೀನಿ. ನನಗೇನು ಕಾಫಿ ಸ್ಟ್ರಾಂಗ್ ಕುಡದ್ ನೋಡು, ಬೇಕಾದ್ರೆ ತರ್ತೀನಿ ಡಿಕಾಕ್ಷನ್. ಬಾ ಕತೆ ಹೇಳ್ತೀನಿ. ಹೋದ್ರು ತಾನೆ. ಹೋಗ್ಲಿ ಕಾಫಿ ಕುಡಿ. ಕುಡಿ ಕುಡಿ. ಟೈಮ್ ಎಷ್ಟ್ರಿ? ಬೇಗ ಲೈಟ್ ಪ್ಯಾನ್ ಮಾಡೋ. ಫಾಸ್ಟ್ ಫಾಸ್ಟ್. ಓಕೆನಾ ಸರ್? ಪೇಪರ್ ತಗೊಂಡು ಕೊಡಿ ಅವ್ರಿಗೆ. ರವಿ ಫುಲ್ ಝೂಮ್ ಹಾಕಿ ಪ್ಯಾನಿಂಗ್ ಎಲ್ಲ ಇರ್ಲಿ. ಓಕೆ ಯಾವ ಸ್ಟಡಿ ಬೇಡ, ಜರ್ಕಿ ಇರಬಾರ್ದು. ರೆಡಿ ಸರ್? ನೋಡ್ಕೊಳ್ಳಿ ಸರ್ ಒಂದ್ಸರಿ. ಸರ್ 1 2 3 4 ಇಷ್ಟೇ ಸರ್, ಇಷ್ಟೇ. ಓಕೆ ಸರ್, ಹಾಗಲ್ಲ ಸರ್, ನೋಡ್ಕೊಳ್ಳಿ ಸರ್ ಇನ್ನೊಂದ್ಸರಿ. 1 2 3 4 ಇಷ್ಟೇ ಸರ್. ಓಕೆ ಸರ್. ಓಕೆ ರೆಡಿ? ಏನ್ ಗುರು ಆಗದೇ ಇಲ್ಲ. ಇಂಥವ್ರಿಗೆಲ್ಲ ಬಿಟ್ಟು ನಮ್ಮಂತವ್ರು ಚಾನ್ಸ್ ಕೊಟ್ರೆ ಹೆಂಗಿರುತ್ತೆ? ಹೌದು ಗುರು, ಅವನ ಅದೇನ್ ಡ್ಯಾನ್ಸ್ ಮಾಡ್ತಾವನ. ಮಾಸ್ಟರ್ ಕಮ್ ಹಿಯರ್. ಮೇಡಮ್ ಟ್ರೈ ಮಾಡ್ತಾ ಇದ್ದೀನಿ. ಮಾಡ್ತೀನಿ ಮೇಡಮ್. ಏನಿದು 15 ಟೇಕ್ ಆದ್ರೂ ಓಕೆ ಆಗ್ತಿಲ್ಲ. ನನ್ನ ಕೈಲಿ ಇವ್ರ ಜೊತೆ ಡ್ಯಾನ್ಸ್ ಮಾಡಕ್ ಆಗಲ್ಲ. ನಾನು ಇಲ್ಲಿಂದ ಹೊರಟೋಗ್ತೀನಿ ಅಷ್ಟೇ. ಸಾರಿ ಮೇಡಮ್, ನಂದೇನು ತಪ್ಪಿಲ್ವಲ್ಲ. ನಾನು ಮಾಸ್ಟ್ರೆ ಈ ಸರಿ ಮಾಡ್ತೀನಿ ಮಾಸ್ಟ್ರೆ. ಡಾಕ್ಟರ್ ಸರ್. ಬಂದೆ ಮಾಸ್ಟ್ರೆ. ಇವ್ರನ್ನೆಲ್ಲ ಕಟ್ಕೊಂಡು ನಾವು ಸಾಯ್ಬೇಕು. ರೇ ಯಾಕ್ರಿ ಬರ್ತೀರಾ? ಫೈನಾನ್ಸ್ ಹೇಳ್ಕೊಂಡಿಲ್ಲಿ ಈ ಸರಿ ಮಾಡ್ಬಿಡ್ತೀನಿ. ಏನ್ ಮಾಡ್ತೀರಾ? ಏನ್ ಚಾನ್ಸ್ ಕೊಡೋದು? 15 ಟೇಕ್ ಆಯ್ತು, ಒಂದ್ ಸ್ಟೆಪ್ ಹಾಕಕ್ಕಾಗಿಲ್ಲ. ಮಾಸ್ಟರ್ ಏನ್ ಮಾಡೋದು ಈಗ? ಸರ್ ಇವಾಗ ಒಂದ್ ಕೆಲಸ ಮಾಡೋಣ. ಅಲ್ಲಿ ನಿಂತಿದಾನಲ್ಲ ಸರ್, ಅಲ್ಲಿ ಆ ಹುಡುಗ, ಅವನ ಹೆಸರು ದೇವದಾಸ್ ಅಂತ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಸರ್ ಅವನು. ಅವನಾ? ಜೂನಿಯರ್ ಆರ್ಟಿಸ್ಟ್ ಅಲ್ವೇನ್ರಿ ಅವನು? ಹೌದು ಸರ್, ಜೂನಿಯರ್ ಆರ್ಟಿಸ್ಟ್. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಸರ್. ಮಾಡ್ತಾನ? ಮಾಡಿಸ್ಬೋದು ಸರ್. ಓಕೆ ಟ್ರೈ ಮಾಡೋಣ. ಕರೀಲಿ ಸರ್? ಕರೀರಿ. ದೇವದಾಸ್ ಬಾಯ್ಲಿ. ಮಾಸ್ಟರ್ ಕಾಸ್ಟ್ಯೂಮ್ ಚೇಂಜ್ ಮಾಡಿಸಿ ಮೇಡಮ್. 5 ಮಿನಿಟ್ಸ್. ಬೇಗ ಬೇಗ ಕೊಡಿ ಬನ್ನಿ ಸರ್. ಸರ್ ಬನ್ನಿ ಮಾಡ್ರಿ ಪ್ಲೀಸ್ ಸರ್. ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ ಗೊತ್ತಾ? ಏನಾಗಿದೆ ನಿಂಗೆ ಇವತ್ತು? ನನಗೆ ಸಿಕ್ಕಾಪಟ್ಟೆ ಸಂತೋಷ ಆಗ್ತಾ ಇದೆ. ಎಷ್ಟು ಖುಷಿಯಾಗಿದ್ಯಾ? ಅದೇನಂತ ನನ್ನ ಹತ್ರ ಹೇಳಲ್ವಾ? ಖಂಡಿತವಾಗ್ಲೂ ಹೇಳ್ತೀನಿ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ನನಗೆ ನಂಬಕ್ ಆಗ್ತಾ ಇಲ್ಲ ಗೊತ್ತಾ? ನಿನ್ ಸಂತೋಷ ಕಾರಣ ಏನು ಅಂತ ಹೇಳು, ಅದನ್ನ ಕೇಳಿ ನಾನು ಸಂತೋಷ ಪಡ್ತೀನಿ. ಇವತ್ ನಾನು ಫೇಮಸ್ ಡ್ಯಾನ್ಸರ್ ಜೊತೆ ಸಖತ್ತಾಗಿ ಡ್ಯಾನ್ಸ್ ಮಾಡಿದೀನಿ. ಅದನ್ನ ನೋಡಿ ಡೈರೆಕ್ಟರು, ಪ್ರೊಡ್ಯೂಸರು, ಡ್ಯಾನ್ಸ್ ಮಾಸ್ಟರು, ಇಡೀ ಯೂನಿಟೇ ಸಭಾಷ್ ಅಂದ್ರು. ನೀನಿದೆ ಲ್ಯಾಂಡ್ ಅಲ್ಲಿ ಇನ್ನೂ ಅಚೀವ್ ಮಾಡ್ಬೇಕು, ದೊಡ್ಡ ಮನುಷ್ಯ ಅನಿಸ್ಕೋಬೇಕು. ನಾನು ಅದನ್ನ ನೋಡಿ ಸಂತೋಷ ಪಡ್ಬೇಕು. ನನ್ ಕಂಡ್ರೆ ನಿನ್ಗೆ ಅಷ್ಟೊಂದು ಇಷ್ಟನಾ? ನನ್ ಪ್ರಾಣಕ್ಕಿಂತ.
ತಾಯಿ ಇಲ್ದಿರೋ ನೀನು ಅಳ್ಬಾರ್ದು. ನಿನ್ ಹತ್ರ ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ, ಅಳ್ಬೇಡ. ಹೆಣ್ಣಿನ ಆಸೆನ ಹೆಣ್ಣತ್ರನೇ ಹೇಳ್ಕೋಬೇಕು, ಇಲ್ಲಾಂದ್ರೆ ಗಂಡನ ಹತ್ರ ಹೇಳ್ಕೋಬೇಕು. ಹೆಂಗಿದ್ರು ಮುಂದಕ್ಕೆ ನನ್ ಗಂಡ ಆಗೋನ್ ತಾನೆ, ನನ್ನ ಹತ್ರ ಹೇಳ್ಕೊಳಕ್ಕೇನ್ ಸಂಕೋಚ? ಹೇಳು, ನಿನ್ನ ಆಸೆ ಏನು ಅಂತ ಹೇಳು. ನನಗ್ ಚಂದ ಮಾಮ ಬೇಕು, ಆಕಾಶದಲ್ಲಿರೋ ನಕ್ಷತ್ರಗಳು ಬೇಕು. ಚಂದ ಮಾಮನ್ ತೋರಿಸ್ತಾ ಕೈ ತುತ್ತು ಹಾಕೋ ಅಮ್ಮ ಬೇಕು. ನಿನ್ನ ಆಸೆ ಈಡೇರಿಸ್ಬೇಕು ಅಂದ್ರೆ ನಾ ಇನ್ನೊಂದ್ ಜನ್ಮ ಎತ್ತ ಬರ್ಬೇಕೇನೋ. ಸರಿ ಹೋಗೋಣ ಬಾ. ಹುಡುಗಿರ್ಗೆ ಏನೇನ್ ಆಸೆ ಇರುತ್ತೋ. ಏನ್ ರಂಗ ಇಷ್ಟ ಮಸ್ಕ ಹೊಡಿತಾ ಇದ್ಯಾ? ಮಗ ಮಗ ನೀನು ಎತ್ತರ ಬೆಳಿಬೇಕಣ. ಆಲ್ರೆಡಿ ಬೆಳೆದಿದ್ದೀನಿ ಸಾಕೆಷ್ಟು. ಪ್ರಪಂಚದ ಆರಡಿಗೆ ಜಾಸ್ತಿ ಬೆಳೆದಿವನೆ ಬೆಳಿತಾರೆ. ತುಪ್ಪಲೆ ತುಪ್ಪ ಖಾಲಿ ಆಗಿದೆ. ಅದು ಬೇರೆ ಈಗ ತಿನ್ನು ನೆತ್ತಿಗೆರ್ಸ್ಕೊಬೇಡ. ಏನ್ ವಿಷಯ ಅಂತ ಇಷ್ಟೊಂದು ವಿಚಾರಿಸ್ಕೊತಾ ಇದ್ರಲ್ಲ. ನೀವು ಊಟ ಮಾಡಿ, ನೀನು ಊಟ ಮಾಡು. ದೇವು ಜೂನಿಯರ್ ಆರ್ಟಿಸ್ಟ್ ಗಿಂತ ಡ್ಯಾನ್ಸರ್ ಆದ್ರೆ ದುಡ್ಡು ಜಾಸ್ತಿ ಕೊಡ್ತಾರೆ ಕಣೋ. ಮಗ ಬಡ್ಡಿಗೆ ದುಡ್ಡು ಅಂದ್ಬಿಟ್ಟು ಆ ಡ್ಯಾನ್ಸರ್ ಕಾರ್ಡ್ ಮಾಡಿಸ್ಕೊಡ್ತೇನೆ ಕಣೋ. ದಿನಕ್ಕೆ 2,000 ರೂಪಾಯಿ ಕೊಡ್ತಾರಂತೆ ಕಣೋ. ಹೋಗೋಣ ಮಗ, ಸಾಕಣ. ಅನ್ನ ಸಾಂಬಾರು 150 ರೂಪಾಯಿ ಬದುಕು ಸಾಕು ಕಣೋ. ಅಪ್ಪ ತಿನ್ನಕ್ ಹಾಕ್ಬಿಡಿ ಹಿಂಗೆಲ್ಲ ಅಂತಿರಲ್ಲಪ್ಪ. ಎಲ್ಲಿ ಹೋಗುತ್ತೆ? ದೇವು ಬಾರಪ್ಪ, ತಿಂಡಿ ತಿಂದು ಹೋಗು. ಅಯ್ಯೋ ಅಮ್ಮ, ನಂಗ್ ಲೇಟ್ ಆಯ್ತು, ನಾನು ಆಚೆ ಹೋಗಮ್ಮ. ಹಠ ಮಾಡ್ಬೇಡ ಕಣೋ, ಬಾರೋ. ಒಂದ್ ತುತ್ತು ಒಂದೇ ನೋಡು, ನಿನಗೋಸ್ಕರ ಇಡ್ಲಿ ಮಾಡ್ಕೊಂಡ್ ಬಂದಿದ್ದೀನಿ ಗೊತ್ತಾ? ನಿನ್ ತುಂಬಾ ಇಷ್ಟ ಅಲ್ವಾ? ನನಗ್ ಗೊತ್ತು, ತಗೋ. ದೇವು, ಚಂದ ಮಾಮನ್ ತೋರಿಸ್ತಾ ಕೈ ತುತ್ತು ಹಾಕೋ ಅಮ್ಮ ಬೇಕು ನನ್ಗೆ. ಏನ್ ಯೋಚನೆ ಮಾಡ್ತಿದ್ಯೋ? ಕೈತೂತ್ ಊಟ ಎಷ್ಟು ಚೆನ್ನಾಗಿರುತ್ತಲ್ವಮ್ಮ. ಬೆಳ್ದಿಂಗಳ ರಾತ್ರಿಲಿ ನಿನ್ ಕೈತೂತ್ ಊಟ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಯಾವ ಸಿನಿಮಾ ಡೈಲಾಗ್ ಅಪ್ಪ? ರಿಯಲ್ ಡೈಲಾಗ್ ಅಲ್ಲಮ್ಮ, ರಿಯಲ್ ಡೈಲಾಗು. ನಿನ್ ಕೈಲಿ ಆಗುತ್ತಾ ಅಲ್ವಾ ಹೇಳು? ನಿಂದು ಒಳ್ಳೆ ಬೈಕೆ ಕಣ. ಲೇ ನನಗೂ ನಿನ್ ಕೈತೂತ್ ತಿನ್ಬೇಕಂತ ಆಸೆ ಕಣೆ. ಅಲ್ವಾ ರಂಗಣ್ಣ? ಹ್ಞೂ ಕಣೋ. ಹಂಗಿದ್ರೆ ನಿನ್ ಫ್ರೆಂಡ್ನು ಕರೆದ್ಬಿಡು, ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಲೇ ಅಪರೂಪಕ್ಕೆ ಒಳ್ಳೆ ಐಡಿಯಾ ಕೊಡ್ತಾವನೆ ನೋಡೆ. ಶಾಮಣ್ಣ ಬಂದಂಗೆಲ್ಲ ಕರೆದು ಊಟ ಹಾಕ್ಬೇಕು ಅನ್ಕೊಂಡಿದ್ದೆ. ಈ ನೆಪದಲ್ಲಿ ಕರೆದು ಊಟ ಹಾಕ್ಬಿಡೋಣ. ಹೂನ್ರಿ, ಹಾಗೆ ಮಾಡೋಣ. ಪಾರ್ವತಿ ತಗೋಮ್ಮ. ಚೆನ್ನಾಗಿದ್ಯಾ? ಅಂತೂ ನನ್ನ ಮಗನ ಬೈಕೆ ನಮ್ಗೆಲ್ರಿಗೂ ಕೈ ತುತ್ತು ಊಟ ಸಿಗಂಗಾಯ್ತು. ನನಗೂ ಅಷ್ಟೇ ರಂಗಣ್ಣ, ಬಹಳ ದಿವಸ ಆಗಿತ್ತು ಕೈ ತುತ್ತಿದ್ದು. ಇವಳಿಗಂತೂ ಕೈ ತುತ್ತು ಅನ್ನೋದು ಗೊತ್ತೇ ಇಲ್ಲ ಅವಳಿಗೆ. ಏನಮ್ಮ ಪಾರ್ವತಿ, ಹೆಂಗಿದೆ ಬೆಳೆದಿಂಗಳು ಕೈ ತುತ್ತು ಊಟ? ಚೆನ್ನಾಗಿದ್ಯಾ? ನಿಂಗೆ ಇಷ್ಟ ಆಯ್ತಾ? ಸೂಪರ್ ಆಗಿ ಎಂಜಾಯ್ ಮಾಡ್ತಿದ್ದೀನಿ ಅಂಕಲ್. ನನ್ ಜೀವನದಲ್ಲಿ ಇದು ಮೊಟ್ಟ ಮೊದಲ ಅನುಭವ. ಇಂಥ ಅನುಭವ ಆಗಾಗ ಆಗ್ತಾನೆ ಇರುತ್ತೆ. ಅದ್ ಹೇಗ್ ಅಂಕಲ್? ನಿನ್ ಮದುವೆ ಆದ್ಮೇಲೆ ನಿನ್ ಗಂಡ ನೀನ್ ಕೇಳ್ದಂಗೆಲ್ಲ ಕೈ ತುತ್ತು ಕೊಡ್ತಾನೆ ಇರ್ತಾನೆ. ನಾಚಿಕೆ ನೋಡು. ಕೈ ತುತ್ತು ಖಾಲಿ ಆಗಿರುತ್ತೆ ಕಣೋ, ತಗೊಂಡೋಗ್ ಕೊಡು. ಕೊಡೋಗಪ್ಪ. ನಾಚಿಕೆ ಪಟ್ಕೋತಾಳೆ. ಇಷ್ಟ ಆಗಿದೆ, ತಿನ್ಲಿ. ನಿನ್ನ ಆಸೆ ಈಡೇರ್ತಾ ಖುಷಿನಾ? ಥ್ಯಾಂಕ್ಸ್ ದೇವು. ಇಷ್ಟು ಬೇಗ ನನ್ನ ಆಸೆ ಈಡೇರುತ್ತೆ ಅನ್ಕೊಂಡಿರ್ಲಿಲ್ಲ. ನನ್ನ ಆಸೆ ಈಡೇರಿಸಿದ್ದಕ್ಕೆ ನಿಂಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀನ್ ಯೋಚನೆ ಮಾಡಿ ತಲೆ ಕೆಡ್ಸ್ಕೊಳ್ಳೋ ಅಂತದೇನು ಬೇಡ. ನಿನಗ್ ಸಂತೋಷ ಆಗ್ಬೇಕಿತ್ತು, ಆಯ್ತು ಅಷ್ಟೇ. ಸಂತೋಷನಾ? ಭಾರಿ ಸಂತೋಷ ಆಯ್ತು. ಆಹಾ ಶಮಣ, ಮೇಲ್ಚಂದ್ರ ನನ್ ಮಗ, ನಿನ್ ಮಗಳು ಹೆಂಗನ್ಸುತ್ತೆ? ಹುಣ್ಣಿಮೆ ಚಂದ್ರನ ಅಕ್ಕ ಪಕ್ಕ ನಕ್ಷತ್ರಗಳಿರ್ತವಲ್ಲ, ಆ ತರ ಕಾಣಿಸ್ತಾ ಇದೆ. ಆಹಾ, ಅವೆರಡನ್ನು ಒಂದ್ ಮಾಡ್ಬಿಟ್ರೆ? ಏನಂದೆ? ಅಂದ್ರೆ ಅವ್ರ ಜೀವನದಲ್ಲಿ ಅವರಿಬ್ಬರನ್ನು ಒಂದ್ ಮಾಡ್ಬಿಟ್ರೆ ಹೆಂಗನ್ಸುತ್ತೆ? ಯಾಕಣ್ಣ ಸುಮ್ನಾಗ್ಬಿಟ್ರಿ? ಅದು ಇಲ್ಲ ಸರೋಜಮ್ಮ, ಅದು ಅವಳು ಇನ್ನೂ ಓದಬೇಕು ಅಂತ ಮನ್ಸಲ್ಲಿ ಆಸೆ ಇಟ್ಕೊಂಡಿದ್ದಾಳೆ. ಇಷ್ಟು ಬೇಗ ಮದುವೆ ಮಾಡ್ಕೊಳ್ಳೋಕ್ಕೂ ಅವಳಿಗೆ ಇಷ್ಟ ಇಲ್ಲ. ಅವಳ ಆಸೆ ಗಡ್ಡಿಪಡಿಸಲ್ಲ, ಓದೋಷ್ಟು ಓದ್ಲಿ. ಅದೇ ಆಯ್ತು ರಂಗಣ್ಣ, ನಾನು ಸ್ವಲ್ಪ ಯೋಚನೆ ಮಾಡಿ ಅವಳ ಅಭಿಪ್ರಾಯ ತಿಳ್ಕೊಂಡು ತಿಳಿಸ್ತೀನಿ. ಏನೇ? ಆಯ್ತಪ್ಪ, ಬಂದ್ರಪ್ಪ ಊಟ ಮಾಡಿರಂತೆ. ಏ ದೇವು,
ಬರ ಬಾಮ್ಮ ನೀನು ಬಾ ಬಾ. ಪಾರ್ವತಿ, ಏನಪ್ಪ? ಒಂದ್ ಲೋಟ ನೀರ್ ತಗೊಂಡ್ ಬಾ ಅಮ್ಮ. ಸರಿಪಾ, ತಗೊಳ್ಳಿ. ಕೂತ್ಕೊಮ್ಮ, ಬಾ ಕೂತ್ಕೋ. ದೇವ್ ಮನೆ ಬೆಳೆದಿಂಗ್ಳೂಟ ಚೆನ್ನಾಗಿತ್ತಲ್ವೇನಮ್ಮ? ಹೌದಪ್ಪ. ನಿಂಗೂ ಇಷ್ಟ ಆಯ್ತಾ? ಚೆನ್ನಾಗಿತ್ತು. ದೇವು ಬಗ್ಗೆ ನಿನ್ನ ಅಭಿಪ್ರಾಯ ಏನಮ್ಮ? ಅಭಿಪ್ರಾಯ ಅಂದ್ರೆ? ಅಂದ್ರೆ ದೇವನ ನಡತೆ ಬಗ್ಗೆ, ಗುಣದ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ. ಗುಣ, ನಡತೆ ಎಲ್ಲ ಒಳ್ಳೇದೆ. ಆದ್ರೆ ಈ ಪ್ರಶ್ನೆ ಯಾಕೆ ಕೇಳ್ತಿದ್ದೀರಾ? ಯಾಕಿಲ್ಲಮ್ಮ, ಸುಮ್ಮನೆ ಕೇಳಬೇಕು ಅಂತ ಅನಿಸ್ತು, ಕೇಳಿದೆ ಅಷ್ಟೇ. ನಿನಗೆ ಅವನ ಮೇಲೆ ಮನಸ್ಸಿದೆಯಾ? ಅಂದ್ರೆ ನಿನಗೆ ಅವನ ಇಷ್ಟನಾ ಅಂತ ಕೇಳ್ತಾ ಇದ್ದೀನಿ. ಹೇಳಮ್ಮ, ಹೇಳು, ನಿನ್ ಮನ್ಸಲ್ಲಿ ಏನಿದೆಯೋ ಹೇಳು, ಪರವಾಗಿಲ್ಲ. ಹೌದಪ್ಪ, ಅವನ್ ಕಂಡ್ರೆ ನನಗಿಷ್ಟ. ಏನಮ್ಮ, ಎಷ್ಟು ಸುಲಭವಾಗಿ ಅವನ್ ಕಂಡ್ರೆ ಇಷ್ಟ ಅಂತ ಹೇಳ್ಬಿಟ್ಟಿಯಲ್ಲ. ನೋಡು ಮಗಳೇ, ಈ ವಯಸ್ಸಲ್ಲಿ ಕಣ್ಣಿಗೆ ಎಲ್ಲ ಚೆನ್ನಾಗಿ ಕಾಣುತ್ತೆ, ಎಲ್ರೂ ಚೆನ್ನಾಗಿ ಕಾಣಿಸ್ತಾರೆ. ಆದ್ರೆ ಸ್ವಲ್ಪ ಯೋಚನೆ ಮಾಡಿ ಹೇಳು ಮಗಳೇ. ನೀನು 4 ಅಕ್ಷರ ಕಲ್ತಿರೋಳು, ಆದ್ರೆ ಅವನೇನಪ್ಪ? ನಾನು ಓದೋದ್ರಲ್ಲಿ ಬುದ್ಧಿವಂತೆ, ಅವನು ಬದುಕೋದ್ರಲ್ಲಿ ಬುದ್ಧಿವಂತ. ಏನ್ ಬುದ್ಧಿವಂತನೋ. ಇಷ್ಟಕ್ಕೂ ಅವ್ನು ಮಾಡ್ತಾ ಇರೋ ಪ್ರೊಫೆಷನ್ ಏನಮ್ಮ? ಅವನೊಬ್ಬ ಜೂನಿಯರ್ ಆರ್ಟಿಸ್ಟು. ಈ ಸಿನಿಮಾದವ್ರಿಗೆ ಮದುವೆ ಮನೆಯಲ್ಲಿ ಸ್ಮಶಾನಕ್ಕೆ ಜನಗಳು ಬೇಕಾಗುತ್ತೆ, ಅಲ್ಲಿ ಹೋಗಿ ದಿನ ಎಲ್ಲ ನಿಂತಿರ್ತಾನೆ. ಹೇ, ಅದನ್ನ ನಂಬಿ ಎಷ್ಟು ಜನ ಉದ್ಧಾರ ಆಗಿದ್ದಾರೆ ಹೇಳಮ್ಮ. ಇಷ್ಟಕ್ಕೂ ಅವನು ಎಷ್ಟು ಸಂಪಾದನೆ ಮಾಡ್ತಾನೆ ಹೇಳು? ಅಪ್ಪ, ದಿನ ಇವತ್ತಿದ್ದ ಹಾಗೆ ನಾಳೆ ಇರಲ್ಲ. ಕಾಲ ಬದಲಾದ ಹಾಗೆ ಅದೃಷ್ಟನೂ ಬದಲಾಗುತ್ತೆ. ಅವನ್ ಮೇಲ್ ಬರ್ತಾನೆ ಅನ್ನೋ ನಂಬಿಕೆ ನನಗಿದೆ. ಸರಿ ಮಕ್ಕಳೇ, ಇಷ್ಟರ ಮೇಲೆ ನಿನ್ನಿಷ್ಟ. ಆದ್ರೆ ಒಂದು ಮಾತು, ನಿನ್ನ ನಂಬಿಕೆ ಮೇಲೆ ನಿನ್ನ ಜೀವನ ಇದೆ ಅನ್ನೋದನ್ನ ಮಾತ್ರ ಮರಿಬೇಡ. ನನ್ನ ಮಗನೇ, ನನ್ನ ಸಿನಿಮಾ ಕೆರಿಯರ್ನೇ ಹಾಳು ಮಾಡಿದ್ಯಾ? ನೀನೇನ್ ದೊಡ್ಡ ಡ್ಯಾನ್ಸರಾ? ಎಷ್ಟೋ ಕೊಬ್ಬು ನಿನ್ಗೆ. ಮುರಿಯ ಕಾಲು. ಏಯ್, ಈ ದೇವದಾಸ ಬರೀ ಡ್ಯಾನ್ಸರ್ ಅಲ್ಲ, ಫೈಟರು ಕೂಡ.
ಯಾಕೋ ಆಯ್ತು ಕಣ ಬರ್ತೀನಿ ಕಣೆ. ನಮಸ್ಕಾರ ರಂಗಣ್ಣ. ಸರ್ ಹಾ ನೀವು ಬನ್ನಿ ಬನ್ನಿ ಇಲ್ಲಿ ಬನ್ನಿ. ಅಯ್ಯೋ ಸರ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಬನ್ನಿ ಬನ್ನಿ ಸರ್. ಸರ್ ಬನ್ನಿ 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 ಸರ್. ಅಯ್ಯೋ ಏನೇನು ಸರ್ ಬನ್ನಿ ಸರ್. ಸರ್ ಹೇಳ್ ಕಳ್ಸಿ ನಾನೇ ಬರ್ತಿದ್ದೆ. ಸರ್ ನೀವ್ ಯಾಕೆ ಸರ್ ಬರಕ್ ಹೋದ್ರಿ? ಡೈರೆಕ್ಟ್ ಬಂದ್ರೆ ಕಾಫಿ ತಗೊಂಬ ಇಲ್ಲಿ. ರಂಗಣ್ಣ ಏನು ಇಲ್ಲ, ಯಾಕೆ ಟೆನ್ಷನ್ ತಗೋತೀರಾ? ದೇವು ಇದಾನ? ದೇವು ಸರ್ ಸರ್ ಇದಾನ್ ಸರ್. ಯಾಕೆ ಸರ್ ಸರ್ ಅವ್ನು ಏನ್ ಸರ್ ಮಾಡ್ದ ಅವನು? ದೇವು ಏನು ಮಾಡಿಲ್ಲ, ಒಳ್ಳೆ ವಿಷಯನೇ ಇದ್ರೆ ಕರೀರಿ. ಇದಾನ್ ಸರ್. ದೇವು ಕೂತ್ಕೊಳ್ಳಿ ಕೂತ್ಕೊಳ್ರಿ. ಏನ್ ರಂಗು? ನಮಸ್ಕಾರ ದೇವು, ಚೆನ್ನಾಗಿದ್ಯಾ? ಇವರು ನಮಸ್ಕಾರ. ಸರೋಜಮ್ಮ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಹಾ ರಂಗಣ್ಣ ಸರ್, ಇವ್ರು ನರಸಿಂಹ ಅಂತ ದೊಡ್ಡ ಬಿಲ್ಡರು. ಒಂದು ಸಿನಿಮಾ ಮಾಡ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದಾರೆ. ನಮಸ್ತೆ ಸರ್. ನನ್ನ ಹತ್ರ ಒಂದು ಒಳ್ಳೆ ಲವ್ ಸಬ್ಜೆಕ್ಟ್ ಇದೆ, ಅದು ದೇವಿಗೆ ತುಂಬಾ ಸೂಟ್ ಆಗುತ್ತೆ. ಸರ್ ಸರ್ ದೇವು, ಈ ಪಿಕ್ಚರ್ಗೆ ನೀನೇ ಹೀರೋ. ದೇವು ಸರ್ ವಿಚಾರ ಸರ್. ಒಳ್ಳೇದಾಗ್ಲಿ. ಕಾಸ್ಟ್ಯೂಮ್ ಬಪ್ಪಲ್ಲಿ ಸರ್. ದೇವು ಬೇಗ ರೆಡಿ ಆಗು, ಹಾಗೆ ಡೈಲಾಗ್ ನೋಡ್ಕೊ. ಓಕೆ. Congratulations, Mr. Devdas. You are appointed as a group leader of our company. 12 lakh per annum, one beautiful bungalow and car. Good luck. Thank you, sir. Thank you very much. I'll show my performance and my reputation very soon. Thank you so much. All the best. Thank you, sir. ಗುಡ್ ಮಾರ್ನಿಂಗ್ ಸರ್. Good morning. ಹಾಯ್ ಡಾಕ್ಯುಮೆಂಟ್ಸ್ ಕೊಡು. Laptop kodi. Good morning, sir. ತಗೊಳ್ಳಿ sir. Good morning. How are you? Fine. Bye. ಬಾಯ್. ಹೇ ಕಮ್. ಬರ್ತೀನಿ. ವೇಟ್ ಮಾಡ್ತಾ ಇರ್ತೀನಿ. ಆಯ್ತು ಬರ್ತೀನಿ.
ತಗೊಳ್ಳಿ ತಗೊಳ್ಳಿ. ಕೊಡಿ. ಏನ್ರಿ ದೊಡ್ಡ ಗಾಡಿ ಕೂತ್ಕೊಂಡ್ಬಿಟ್ರೆ ರಸ್ತೆಲ್ ಹೋಗೋ ಸಣ್ಣ ಗಾಡಿಗಳು ನಿಮ್ ಕಣ್ಣು ಕಾಣಿಸಲ್ವಾ? ಅನ್ಯಾಯವಾಗಿ ನನ್ ಗಾಡಿ ಬೀಳ್ಸಿದ್ರಿ, ಈ ಗಿಫ್ಟ್ ನ ಹೊಡೆದಾಕ್ಬಿಟ್ರಿ. ಹೊಡೆದೋಗ್ರ ಅಂಟಿಸ್ಕೊಂಡ್ ಎತ್ಕೊಂಡ್ ಹೋಗ್ರಿ. ನನ್ ಮಕ್ಕಕ್ಕಿಟ್ರೆ ನಾನೇನ್ ಮಾಡ್ಲಿ? ಹೋಗ್ರಿ. ನಿಮ್ಗೇನ್ ಬುದ್ಧಿ ಇದೆಯೇನ್ರಿ? ಇದನ್ನ ಅನ್ಸಿ ಫ್ರೆಂಡ್ಗೆ ಗಿಫ್ಟ್ ಅಂತ ಕೊಡಕ್ಕಾಗತ್ತಾ? ಅಯ್ಯೋ ಅನ್ಸಕ್ಕಾಗಿಲ್ಲ ಅಂದ್ರೆ ಬಿಡ್ರಿ. ಅಲ್ಲ ಒಂದೇ ಸಮನೆ ವಟ 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 ಅಂತ ಬಡ್ಕೋತಾ ಇದ್ರಲ್ಲ, ನೀವ್ ಎಲ್ರಿ ವರ್ಕ್ ಮಾಡ್ತಾ ಇರೋದು? ರೀ ನಾನ್ ಎಲ್ಲಾದ್ರೂ ಕೆಲಸ ಮಾಡ್ತೀನಿ, ಅದೆಲ್ಲ ನಿಮ್ಗೆ ಯಾಕೆ? ಈಗ ನನ್ ಗಿಫ್ಟ್ ಕೊಡ್ಸಿ. ರೀ ಏನ್ ತಮಾಷೆ ಮಾಡ್ತಾ ಇದೀರಾ? ನಿಲ್ಸದ್ ಮೇಲೆ ಬಂದ್ ಗುದ್ಬಿಟ್ಟು ಇವಾಗ ನನ್ ಮೇಲೆ ಬ್ಲೇಮ್ ಮಾಡ್ತಾ ಇದ್ರಾ? ರೀ ತಪ್ಪು ನಂದೋ ನಿಮ್ದೋ ನನಗೆ ಗೊತ್ತಿಲ್ಲ, ಈಗ ನನಗೆ ಗಿಫ್ಟ್ ಬೇಕು. ಸರಿ ಹತ್ತಿ ಕಾರು. ಎಲ್ಲಿಗೆ? ನಮ್ ಮನೆಗೆ. ಗಿಫ್ಟ್ ತಗೊಳಕ್ಕೆ ಬನ್ನಿ. ನನ್ ಗಾಡಿ ಅಲ್ಲೇ ಎಲ್ಲಾದ್ರೂ ಪಾರ್ಕ್ ಮಾಡಿ. ಹೆಲ್ಪ್ ಮಾಡಿ. ನನ್ ಮೇಲೆ ಜೋರ್ ಮಾಡ್ತಾನೆ. ನನ್ ಮೂಡೆಲ್ಲ ಹಾಳು ಮಾಡ್ಬಿಟ್ಟ. ಹಾ ವಾಪಸ್ ಬರ್ತಾ ನನ್ನ ಇಲ್ಲೇ ಡ್ರಾಪ್ ಮಾಡ್ಬೇಕು. ಸುಮ್ನೆ ಇರ್ಲಾರ್ದೆ ಇರುವೆ ಬಿಟ್ಕೊಂಡಂಗಾಯ್ತು. ಹಾ ಏನ? ಏನಿಲ್ಲಮ್ಮ. ಹೌದು, ನೀವೆಲ್ಲಿ ಕೆಲಸ ಮಾಡ್ತಾ ಇರೋದು? ಕಾಲ್ ಸೆಂಟರ್ ನಲ್ಲಿ. ನೀವೆಲ್ಲಿ ಕೆಲಸ ಮಾಡ್ತೀರಾ? ಸಾಫ್ಟ್ವೇರ್ ಕಂಪ್ನಿ. ಸಂಬಳ ಎಷ್ಟು? 12 lakhs ಮಂತ್ಲಿ per annum. ಓ ಥ್ಯಾಂಕ್ ಯು. ಮೆನ್ಷನ್ ನಾಟ್. ಮತ್ತೆ ಭೇಟಿ ಆಗೋಣ. ಓಕೆ. ಎಕ್ಸ್ಕ್ಯೂಸ್ ಮೀ. ನಂಬರ್ 99 99 234 234 08 08 101 101. Okay. Thank you. ಹಾಯ್ ಚಂದ್ರಮುಖಿ. ಹಾಯ್ ದೇವದಾಸ್. ಸಂಜೆ ಹೊರಗಡೆ ಹೋಗೋಣ. ಹಾ ಶಾಪಿಂಗ್ಗೆ. ಏನ್ ವಿಷಯ? ಏನೂ ಇಲ್ಲ, ಸುಮ್ಮನೆ ಹಾಗೆ. ಹೌದಾ, ಸರಿ ನಾ ಒಂದು 6 o'clock ಬರ್ಲಾ? ಓಕೆ, ದಟ್ ಸೂಟ್ಸ್ ಮೀ. ಓಕೆ ಫೈನ್. ವೆಲ್ಕಮ್ ಟು ಮೈ ಹೌಸ್. ಹೋಮ್ ಸ್ವೀಟ್ ಹೋಮ್. ಐ ಹೋಪ್ ಯು ಲೈಕ್ ಇಟ್. ಇಟ್ಸ್ ಫ್ಯಾಂಟಾಸ್ಟಿಕ್. ನಿಮ್ ಮನೆ ಸೂಪರ್. ಇಷ್ಟು ದೊಡ್ಡ ಮನೆಯಲ್ಲಿ ನೀವು ಒಬ್ಬರೇ ಇರ್ತೀರಾ? ಎಸ್. ಬೋರ್ ಆಗಲ್ವಾ? ಆಗತ್ತೆ, ಆದ್ರೆ ಏನ್ ಮಾಡೋದು? ಮದ್ವೆ ಮಾಡ್ಕೊಳ್ಳಿ. ನೀವು ಹಿಂಗೆ ಮಾಡೋದಾ? ಹೇಗೆ? ಬೋರ್ ಆದಾಗೆಲ್ಲ ಮದ್ವೆ ಮಾಡ್ಕೊಂತೀರಾ? ಛೇ, ನಾನ್ ಹೇಳಿದ್ದು ಹಾಗಲ್ಲ. ಒಳ್ಳೆ ಕೆಲ್ಸ, ಕೈ ತುಂಬಾ ಸಂಬಳ ಎಲ್ಲ ಇದೆ. ಅದಕ್ಕೆ ಮದ್ವೆ ಮಾಡ್ಕೊಂಡು ಲೈಫ್ ನಲ್ಲಿ ಸೆಟ್ಲ್ ಆಗಿ ಅಂತ ಹೇಳ್ದೆ. ನನಗೇನೋ ಆಸೆ ಇದೆ, ಆದ್ರೆ ಆ ಹುಡುಗಿ ಆಸೆ ಏನು ಅಂತ ಗೊತ್ತಿಲ್ವಲ್ಲ. ಓಹೋ, ಆಲ್ರೆಡಿ ಒಂದ್ ಹುಡುಗಿನ ಲವ್ ಮಾಡಿದೀರಾ? ಹೌದು, ಎಲ್ಲ ರೆಡಿ ಮಾಡ್ಕೊಂಡು ನಾನು ಅವಳನ್ನ ಲವ್ ಮಾಡ್ತಾ ಇದ್ದೀನಿ. ಆದ್ರೆ ಏನ್ ಆದ್ರೆ? ಆ ಹುಡುಗಿಗೆ ನೀವ್ ಲವ್ ಮಾಡ್ತಾ ಇರೋ ವಿಷಯ ಗೊತ್ತಾ? ಗೊತ್ತು ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ನೀವ್ ಬಾಯ್ ಬಿಟ್ಟು ಹೇಳಿಲ್ವಾ? ಇಲ್ಲ, ಆದ್ರೆ ಮನಸ್ ಬಿಚ್ಚಿ ಮಾತಾಡಿದೀನಿ ಅಷ್ಟೇ. ಮನಸ್ ಬಿಚ್ಚಿ ಮಾತಾಡಿದ್ರೆ ಅರ್ಥ ಆಗತ್ತಾ? ಬಾಯ್ ಬಿಟ್ಟು ಹೇಳ್ಬೇಕು. ಹೋಗ್ಲಿ, ಒಂದ್ ಕೆಲ್ಸ ಮಾಡಿ, ಆ ಹುಡುಗಿ ಫೋಟೋ, ಫೋನ್ ನಂಬರ್ ಏನಿದೆಯೋ ಕೊಡಿ. ನಾನೇ ಅಪ್ರೋಚ್ ಮಾಡಿ ನಿಮ್ ಲವ್ ವಿಷಯ ತಿಳಿಸ್ತೀನಿ. ನಿಜವಾಗ್ಲೂ ಹೇಳ್ತೀಯಾ? ಮಾಡ್ತೀನಿ. ಯಾಕೆ ಅನುಮಾನನಾ? ಫೋಟೋ, ಫೋನ್ ನಂಬರ್ ಎಲ್ಲ ಯಾಕೆ? ಡೈರೆಕ್ಟ್ ಆಗಿ ತೋರಿಸ್ತೀನಿ ಬಾ. ಡೈರೆಕ್ಟ್ ಆಗ? ಎಲ್ಲಿ? ಅಲ್ಲಿದ್ದಾಳೆ. I love you.
ಐ ಆಮ್ ಸಾರಿ. ನಿಮ್ಮೆಲ್ರಿಗೂ ನಾನು ಹೇಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದರೆ ನಾನು ಹೇಳಲೇಬೇಕಾಗಿದೆ. ಒಂದು ಬ್ಯಾಡ್ ನ್ಯೂಸ್. ಗ್ಲೋಬಲ್ ರಿಸಿಷನ್ ಪ್ರಾಬ್ಲಮ್ ಇರೋದ್ರಿಂದ ನ್ಯೂ ಅಪಾಯಿಂಟ್ಸ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ನಿಮಗೆ ಕೊಟ್ಟಿರೋ ಬಂಗ್ಲೋ, ಕಾರನ್ನೆಲ್ಲ ವಾಪಸ್ ತಗೋತಾ ಇದ್ದೀವಿ. ಸರ್, ಈ ಕೆಲಸ ಹೋಯ್ತು ಅಂದ್ರೆ ನಾವೆಲ್ಲ ಫುಟ್ಪಾತ್ಗೆ ಬಂದ್ಬಿಡ್ತೀವಿ. ಈ ಕೆಲಸ ನಂಬ್ಕೊಂಡು ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀವಿ. ಐ ಆಮ್ ಹೆಲ್ಪ್ಲೆಸ್. ಹಾಯ್ ಡಾರ್ಲಿಂಗ್, ಏನ್ ಇವತ್ತು ಇಷ್ಟೊತ್ತಲ್ಲಿ ಫೋನ್ ಮಾಡ್ಬಿಟ್ಟಿದ್ದೀರಾ? ಏನ್ ವಿಷಯ? ಎನಿ ಗುಡ್ ನ್ಯೂಸ್? ಬ್ಯಾಡ್ ನ್ಯೂಸ್. ಏನದು? ಗ್ಲೋಬಲ್ ರಿಸೆಷನ್ ಪ್ರಾಬ್ಲಮ್ನಿಂದ ನನ್ನ ಜಾಬು, ಕಾರು, ಬಂಗ್ಲೋ ಎಲ್ಲ ಕಂಪ್ನಿಯವ್ರು ವಾಪಸ್ ತಗೊಂಡ್ರು. ಇಸ್ ಇಟ್? ಇಟ್ಸ್ ಸಚ್ ಅ ಬ್ಯಾಡ್ ನ್ಯೂಸ್. ನಾನು ಈಗಲೇ ಮೀಟ್ ಮಾಡಬೇಕು. ನಾನು ತುಂಬಾ ಅಪ್ಸೆಟ್ ಆಗಿದ್ದೀನಿ. ಯಾಕೆ ಅಪ್ಸೆಟ್ ಆಗಿದ್ದೀರಾ ದೇವು? ಬೇರೆ ಕಡೆ ಜಾಬ್ ಟ್ರೈ ಮಾಡಿ. ಅಲ್ಲಿವರೆಗೂ ನನ್ನ ಲೈಫು. ಗಾಶ್, ಯಾಕೆ ಏನಾಗಿದೆ ನಿಮ್ ಲೈಫ್ಗೆ? ಹೋಗ್ಲಿ, ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ? ಬ್ಯಾಂಕ್ ಬ್ಯಾಲೆನ್ಸಾ? ಎಲ್ಲ ನಿಲ್ಲು. ನಿಲ್ಲ. ನಿನ್ ಹಣೆ ಬರದಲ್ಲಿ ಹೀಗೆ ಆಗ್ಬೇಕು ಅಂತ ಬ್ರಹ್ಮ ಬರ್ತಿರುವಾಗ ಯಾರು ಏನ್ ಮಾಡಕ್ಕಾಗತ್ತೆ? ಓಕೆ ಬಾಯ್. ಏಯ್, ಏನ್ ಮಾತಾಡ್ತಾ ಇದ್ಯಾ? ಯಾಕ್ ದೇವು, ಅರ್ಥ ಆಗ್ಲಿಲ್ವಾ? ನಿಮ್ ಜಾಬ್ ಹೋಯ್ತು, ಕಾರ್ ಹೋಯ್ತು, ಮನೆ ಹೋಯ್ತು, ನಿಮ್ ಗರ್ಲ್ ಫ್ರೆಂಡ್ ಕೂಡ ಅಷ್ಟೇ. ಅಂದ್ರೆ ನಿನ್ ಮಾತಿನ ಅರ್ಥ ನಮ್ ಪ್ರೀತಿನ ದೂರ ಮಾಡ್ಬೇಕಾ? ನಿನ್ನ ದೂರ ಮಾಡ್ತಾ ಇರೋದು, ಕಟ್ ಮಾಡ್ತಾ ಇರೋದು ನಾನಲ್ಲ. ನೀನೇ ಹೇಳ್ತಿಯಲ್ಲ ಗ್ಲೋಬಲ್ ರಿಸೆಷನ್ ಪ್ರಾಬ್ಲಮ್ ಅಂತ. ಲುಕ್ ದೇವು, ಇನ್ಮೇಲೆ ನೀನ್ ನನ್ನ ಹತ್ರ ಮಾತಾಡೋದಕ್ಕಾಗ್ಲಿ ಮೀಟ್ ಮಾಡೋದಕ್ಕಾಗ್ಲಿ ಟ್ರೈ ಮಾಡ್ಬೇಡ. ಮೊದ್ಲು ನಿನ್ ಮೊಬೈಲ್ ಇಂದ ಮತ್ತೆ ನಿನ್ ಮೈಂಡ್ ಇಂದ ನನ್ನ ಮತ್ತು ನನ್ನ ಮೊಬೈಲ್ ನಂಬರ್ನ ಡಿಲೀಟ್ ಮಾಡು. ಚಂದ್ರಮುಖಿ ಪ್ಲೀಸ್ ಹಂಗೆಲ್ಲ ಮಾತಾಡ್ಬೇಡ. ನೀನ್ ಇಲ್ದಿರ ನನ್ ಕೈಲಿ ಬದುಕಕ್ ಆಗಲ್ಲ ಚಂದ್ರಮುಖಿ. ಪ್ಲೀಸ್, ನಾನ್ ಗ್ರೌಂಡ್ ಹತ್ರ ಕಾಯ್ತಾ ಇರ್ತೀನಿ, ನೀನ್ ಅಲ್ಲಿಗೆ ಬಾ. ಅಲ್ಲೇ ಬರ್ತೀನಿ. ಬಿಡ್ರೋ ಚಂದ್ರಮುಖಿ. ಅಮ್ಮ, ಏಯ್, ನಿಂಗೆ ಎಷ್ಟ್ ಸಲ ಹೇಳಿದೀನಿ ನನಗ್ ಫೋನ್ ಮಾಡ್ಬೇಡ, ನನ್ ಹಿಂದೆ ಬರ್ಬೇಡ ಅಂತ. ಹೇಯ್, ಬಚ್ಚ ಕಂಡ್ರು ಅವನು. ಬದುಕೊಳ್ಳಿ ಬಿಡ್ರ. ಕುತ್ಕೊಳ್ಳೆ. ನಿನಗ್ ನನ್ ATM ಕಾರ್ಡ್ ಬೇಕು, ನನ್ ದುಡ್ಡು ಬೇಕು, ನನ್ ಕಾರ್ ಬೇಕು, ನಿನಗ್ ನಾನ್ ಬೇಡ್ವಾ? ನಿನ್ನತ್ರ ಏನಿದೆ? ನೀನ್ ಬಿಕಾರಿ. ಇರೋದನ್ನೆಲ್ಲ ಕಿತ್ಕೊಂಡು ನಾಶ ಮಾಡ್ಬಿಟ್ಟಲ್ಲೇ. ಪ್ರೀತಿಗ್ ಮೋಸ ಮಾಡೋ ನಿನ್ನಂತವ್ರು ಬದುಕಿರ್ಬಾರ್ದು. ನನ್ನ ಹತ್ರ ಏನಿದೆ ಅಂತ ಕೇಳ್ತ್ಯಾ? ನನ್ನ ಹತ್ರ ಇದಿದೆ. ಸಾಕಾ? ಇದ್ ಸಾಕಾ? ಇದೊಂದೇ. ನೀನೇ ತಗೋ. ತಲೆ ಕೈ ಕಾಲು ಓಡಲು ಏನಿದು?
ಪ್ರೀತಿಗೆ ಮೋಸ ಮಾಡ್ದವ್ರಿಗೆಲ್ಲ ಇದೇ ಗತಿ. ಏನ್ರಿ ಅಲ್ಲಡೆ ಅಲ್ಲಡೆ ಅಲ್ಲ ಮಗದ ಅಲ್ಲಡೆ ಅಲ್ಲಡೆ ನಾವು ಹೋಗ್ಬೇಕಿತ್ರಿ. ಅಯ್ಯೋ ಬೇಡ ಸುಮ್ಮನೆ ಜನರ ಮಧ್ಯೆ ನಾವ್ ಏನ್ ಹೇಳದೆ ಆ ಟಿವಿಗೆ ಇವ್ರು ಹೆಂಗೆ ಹೇಳೋದು ನಾವು. ಅಯ್ಯೋ ಎಷ್ಟೊಂದು ಜನ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸೂಪರ್ ಸರ್, ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ ಸರ್. ಹೋಗಿ ಹೋಗಿ ಎಲ್ಲರಿಗೂ ಹೇಳೋಗಿ ಎಲ್ಲ ಟಿವಿಲಿ ಅವ್ರು ಹೇಳೋಗಿ. ಹೌದ್ರಿ, ನೀವು ಕತೆ ಹೇಳೋದವ್ರು ಈ ಕಡೆ ತಲೆನೇ ಹಾಕ್ಲಿಲ್ಲ ನೋಡಿ. ಅಡ್ವಾನ್ಸ್ ಕೊಟ್ಟರೆ ನಾನು ಡೇಟ್ ಕನ್ಫರ್ಮ್ ಮಾಡ್ತೀನಿ. ಸಿಂಗಲ್ ಪೇಮೆಂಟು. ಬನ್ನಿ ಬನ್ನಿ, ಅದೆಲ್ಲ ಫೋನಲ್ಲಿ ಮಾತಾಡಕ್ಕಾಗಲ್ಲ, ಮನೆಗೆ ಬನ್ನಿ ಮಾತಾಡೋಣ ಬನ್ನಿ. ಇವರು ಬಂದ್ಬಿಟ್ರಾ? ಬನ್ನಿ 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 ಬನ್ನಿ. ಮಂಗಳಾರತಿ ತಗೊಳ್ರಿ. ಕೊಡೆ ಕೊಡೆ. ಆಂಜನೇಯ ಸ್ವಾಮಿ ಪಾತ್ರ ಗೋವಿಂದ, ಗೋವಿಂದ ಪಾರ್ವತಿ ಪರಮೇಶ್ವರ ಗೋವಿಂದ, ಗೋವಿಂದ. ಪ್ರೊಡ್ಯೂಸರ್ ಬಂದ್ರೆ ಕಣೆ ಬರ್ತೀನಿ. ಸರ್ ನಮಸ್ತೆ. ಬನ್ನಿ ಸರ್, ಬನ್ನಿ ಬನ್ನಿ. ನಮಸ್ತೆ, ಬನ್ನಿ ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಸರ್. ಸರ್ ನಮಸ್ತೆ. ಅಯ್ಯೋ ಕೂತ್ಕೊಳ್ಳಿ ಸರ್. ಅಯ್ಯೋ ಎಲ್ಲ ನಾಳೆ ಕೂತ್ಕೊಳ್ಳಿ ಸರ್. ನಿಮ್ ಮಗನ್ಗೋಸ್ಕರ ಒಂದ್ ಒಳ್ಳೆ ಕಥೆ ರೆಡಿ ಮಾಡಿದ್ದೀನಿ ಸರ್. ನೀವ್ ಯಾವಾಗ ಹೇಳ್ತೀರೋ ಅವಾಗ ಬಂದ್ ಕಥೆ ಹೇಳ್ತೀನಿ ಸರ್. ಪ್ರೊಡ್ಯೂಸರ್ ಅಡ್ವಾನ್ಸ್ ಅಂದಿದ್ದಾರೆ, ದಯವಿಟ್ಟು. ಯಾವ್ದಪ್ಪ ಇದು ಫೋನೇ? ಅಯ್ಯೋ ದೇವದಾಸ್ಗೋಸ್ಕರ ಒಂದು ಅವಾರ್ಡ್ ಕಥೆ ರೆಡಿ ಮಾಡಿದ್ದೀನಿ ಸರ್, ನಮ್ ಪ್ರೊಡ್ಯೂಸರ್ದು. ಅಯ್ಯೋ ಕೂತ್ಕೊಳ್ಳಿ, ಅವಾರ್ಡ್ ಆಮೇಲೆ ಮಾಡೋಣ. ಕೂತ್ಕೊಳ್ಳಿ ನೀವು. ಅಯ್ಯೋ ನೀವೆಲ್ಲ ಈಗ ಬಂದು ಅಡ್ವಾನ್ಸ್ ಕೊಡ್ತೀರಾ? ಈಗಾಗಲೇ ನಮ್ಗೆ ಅಡ್ವಾನ್ಸ್ ಕೊಟ್ಟೋಗಿದ್ದಾರೆ, ಅವ್ರಿಗೆ ಡೇಟ್ ಕೊಡಕ್ ಆಗ್ತಿಲ್ಲ. ಏನಂತಂದ್ರೆ ಈಗ ದೇವದಾಸು ಇಟ್ಟು, ನನ್ನ ಮಗ ಹೀರೋಯಿನ್ನು ಲಕ್ಕಿ ಪೇರು, ಸಕ್ಸಸ್ಫುಲ್ ಕಾಂಬಿನೇಷನ್. ನನ್ನ ಮಗನ್ ಡೇಟು ನನಗೆ ಇಲ್ಲ. ನೋಡಪ್ಪ ನಾನು ಯಾವಾಗ ಹೇಳ್ತೀನಿ ಲೊಕೇಶನ್ ಬಿಟ್ಟ ಕಳಿಸ್ತೀನಿ. ಆಯ್ತು ಮೇಡಮ್. ದೇವು ನಮಸ್ತೆ. ಇವರೆಲ್ಲ ಪ್ರೊಡ್ಯೂಸರ್ ಡೈರೆಕ್ಟರ್ ಕಣೋ, ರಿಯಲ್ ಎಸ್ಟೇಟ್ನವರು. ನಾನು ಡೇಟ್ ಅಡ್ಜಸ್ಟ್ ಮಾಡ್ತೀನಿ ಬಿಡು, ಆಯ್ತಾ? ಶೂಟಿಂಗ್ ಲೇಟ್ ಆಗುತ್ತೆ, ನಾನು ಬರ್ತೀವಪ್ಪ. ಎಲ್ಲರಿಗೂ ಫೋನ್ ಮಾಡ್ತೀನಿ. ಬಾಯ್. ಬನ್ನಿ ಬನ್ನಿ ಬನ್ನಿ. ಸೇಮ್ ಮೂಮೆಂಟ್ ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಂಬೋಣ ಅಂತ. 1 2 3 4 5 6 7 8. ಈ ಮೂಮೆಂಟ್ ಓಕೆ ಅಲ್ವಾ? ಓಕೆ ಓಕೆ ಸರಿ ಸರ್, ಓಕೆ ಓಕೆ ಮಾಸ್ಟರ್ ರೆಡಿ? ಓಕೆ ಸರ್, ರೆಡಿ ನಮ್ಮ ರೆಡಿ 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 ರೆಡಿ. ಟೇಕ್ ಓಕೆ ಅಲ್ಲ ಸರ್? ರೆಡಿ, ಸೌಂಡ್, ಕ್ಯಾಮ್ರಾ, ಆಕ್ಷನ್, ಕಟ್ ಇಟ್. ಸರಿ ಸರ್, ಟೇಕ್ ಮಾಡೋಣಂತೆ. ಓಕೆ ಓಕೆ ಸರ್. ಓಕೆ. ಸೌಂಡ್, ಆಕ್ಷನ್, ಕ್ಯಾಮ್ರಾ, ಆಕ್ಷನ್. ಏನು ಸರ್ ಇಷ್ಟೊಂದು ಲೇಟ್ ಮಾಡ್ತಿದ್ದೀರಾ? ಏನ್ ಪಬ್ಲಿಕ್ ಬನ್ನಿ ನೋಡೋಣ. ಏನ್ ನಿಂತ್ಕೊಂಡು ನೋಡ್ತಾ ಇದ್ಯಾ? ಶೂಟಿಂಗ್ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ನೋಡ್ಬೇಕು ಮುಂದೆ ಬಂದು ಯಾಕೆ ಯಾಕೆ ನೋಡೋ ಬಿಡ ಅಣ್ಣ, ನಂದಿಲ್ಸಿ ಬಂದಿರೋದು ಎಂಜಾಯ್ ಮಾಡೋದಕ್ಕೆ. ನೀವು ತಳ್ಳಿ ಹೋಗಿ ಅಂತ ತಕ್ಷಣ ಹೋಗೋದಿಕ್ಕಲ್ಲ. ಎಂಜಾಯ್ ಮಾಡಿ, ನಾವ್ ಅದಕ್ಕೆ ಬೇಡ ಅಂತಿಲ್ಲ. ದಯವಿಟ್ಟು ನಮ್ ಕೆಲ್ಸಕ್ಕೆ ತೊಂದರೆ ಮಾಡಬೇಡಿ. ಡೈರೆಕ್ಟರ್ ಮೇಲೆ ಕೈ ಮಾಡ್ತಾರೆ. ಏನ ಯಾರತ್ತ ನಿಂದ? ಇವೆಲ್ಲ ಇಟ್ಕೊಂಡ್ಬಿಡಪ್ಪ. ರೈಟ್ ಹೇಳು, ನಾವ್ ಯಾರು ಗೊತ್ತಾ ನಿಂಗೆ? ಏನ ಗುರಾಯಿಸ್ತಿದ್ಯಾ? ಏನ್ ಗುರಾಯಿಸ್ತಿದ್ಯಾ? ಹೋಗಲ್ಲ, ನಾವು ಬಂದಿರೋದ್ರಲ್ಲಿ ಎಂಜಾಯ್ ಮಾಡೋದಕ್ಕೆ ಗೊತ್ತಾ? ಏನ್ ನಮ್ಮನ್ನ ತಳ್ಳೋದ್ ನೀನು? ಹಚ್ಕೊಳ್ಳಲ್ಲ.
ಸೂಪರ್ ಸೂಪರ್ ವೆರಿ ಗುಡ್ ರಿಯಲ್ ಹೀರೋ. ಆ ಕೋಳಿ ನಮ್ಮ ಹುಂಜ. ಎರಡನ್ನು ಸೇರಿಸ್ಬಿಟ್ರೆ ನನ್ನ ಗೇಮ್ ಸಕ್ಸಸ್. ಏನ್ರಿ ಅದು? ನಾವು ಹೊಸದಾಗಿ ತೋಟ ತಗೊಂಡ್ವಲ್ಲ, ಅದ್ರಲ್ಲಿ ಕೋಳಿ ಫಾರ್ಮ್ ಮಾಡ್ಬೇಕು ಅಂತಿದ್ದೀರಾ? ಹೆಂಗ್ಯಾಕ್ ಬಂತ ಐಡಿಯಾ? ಏ ಅದೇನೋ ಹುಂಜ ಕೋಳಿ ಕೋಳಿ ಹುಂಜ ಕೊಕೊಕೋ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಕೇಳಿದೆ. ಹೌದೇನ್ರಿ? ಕಣ, ನಾನು ಕೋಳಿ ಫಾರಂ ತಗೊಂಡು ಪುಕ್ಕಾನ ತರಿಬೇಕು ಅಂತಿದ್ದೀನಿ. ಏ ಅದೇನಂತ ಬಿಡಿಸಿ ಹೇಳ್ರಿ. ಟೈಮ್ಸ್ ಕಮ್ಮು, ಐ ವಿಲ್ ಟೆಲ್ ಯು. ಅಲ್ಲಿವರೆಗೂ ಯು ಡೋಂಟ್ ಟಾಕ್, ಗೋ ಟು ಸ್ಲೀಪ್, ಐ ವಿಲ್ ಥಿಂಕ್. ಶಟ್ ಅಪ್. ಏನ ಕೋಳಿನೋ ಹುಂಜನೋ ಹುಂಜನೋ ಕೋಳಿನೋ ಅದು ಮಾತಾಡ್ಕೊಳ್ಳಿ. ಬೆಳಿಗ್ಗೆವರೆಗೂ ಬಡ್ಕೊಳ್ಳಿ. Save me! Please help me! Please help me! Help me! She! No! ಓಕೆ ಸರ್, ಸೂಪರ್ ಸರ್, ಎಕ್ಸಲೆಂಟ್. ಮೈ ಸನ್ ಇನ್ ಕನ್ನಡ ಸೂಪರ್ ಸ್ಟಾರ್ 1 2 3 ಆಲ್ ಹಿ. ಇನ್ ಪೇಮೆಂಟ್ ವೆರಿ ಹೈ ಇನ್ ಸ್ಕೈ. ನಂಬರ್ 1. 3 years ನೋ ಡೇಟ್, ಫುಲ್ ಬಿಗಿ. సో నైస్. ఈ లెవెలే మెయింటైన్ చేయండి. ಅದಕ್ಕೆ ನಿಮ್ಮ ಸಹಕಾರ ಬೇಕು. నా సహకారమా? ನನಗೂ ಅದಕ್ಕೂ ಏమి ಸಂಬಂಧಂ? ನೋಡಿ, ನನ್ನ ಮಗ ನಿಮ್ಮ ಮಗಳು ಇಂಡಸ್ಟ್ರಿಲಿ ಸಕ್ಸಸ್ಫುಲ್ ಪೇರು. ಅವರು ರಿಯಲ್ ಲೈಫಲ್ಲೂ ಒಂದಾಗ್ಬಿಟ್ರೆ ನಿಮ್ ಲೆವೆಲ್ಲು ನನ್ನ ಲೆವೆಲ್ಲು. ಯು ಮೀನ್ ನನ್ನ ಮಗಳ ಜೊತೆಲಿ ಮೀ ಕೊಡುಕಿ ಮ್ಯಾರೇಜ್? ಕರೆಕ್ಟ್. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ನಿಮ್ ಮಗಳನ್ನ ನನ್ನ ಮಗನಿಗೆ ಮದುವೆ ಮಾಡ್ಕೊಟ್ಬಿಟ್ರೆ ಹೆಂಗೆ? ನೋಡಿ, ನಿಮ್ ಮಗಳನ್ನ ನಮ್ಮನೆ ಸೊಸೆ ಮಾಡ್ಕೋಬೇಕು ಅಂತ ನಮ್ಮ ಮನೆಯವ್ರಿಗೆ ತುಂಬಾ ಆಸೆ. ಮದ್ವೆ ವಿಷಯಂలో ನಾನೊಬ್ಳೆ ಡಿಸಿಷನ್ ತಗೊಳಕ್ಕೆ ಕುದುರ್ದು. ನಾ ಕೂತರ್ನಿ ಒಂದ್ ಮಾತು ಕೇಳ್ಬೇಕು. ಕೇಳಿ ಕೇಳಿ ಕೇಳಿ, ನಿಧಾನವಾಗಿ ಕೇಳಿ, ಉತ್ತರ ಬೇಗ ಹೇಳಿ. ಶೋರ್. ಏನಮ್ಮ ಇದೇ ಒಂದು ನೋಡ್ತಾ ಇದ್ಯಾ? ಇನ್ಮೇಲೆ ಹೀಗೆ ಅಮ್ಮ. ಅವನು ದೊಡ್ಡ ಹೀರೋ ಇವಾಗ. ಕಣ್ಣು ಕಾಣಲ್ಲ, ಕೈಗೆ ಸಿಕ್ಕೋಲ್ಲ. ಅವನು ನೋಡ್ಬೇಕು ಅಂದ್ರೆ ಹೀಗೆ ಟಿವಿಲಿ ನೋಡ್ಬೇಕು, ಇಲ್ಲ ಮ್ಯಾಗ್ಝೈನು ನ್ಯೂಸ್ ಪೇಪರ್ ಬಂದಿರೋ ಫೋಟೋ ನೋಡ್ಬೇಕಷ್ಟೇ. ಹಾಗಂತ ನೀನೇನು ಬೇಜಾರು ಮಾಡ್ಕೋಬೇಡ. ಅವನ್ ಬ್ಯುಸಿ ಶೆಡ್ಯೂಲಲ್ಲಿ ಟೈಮ್ ಸಿಕ್ಕಿದಾಗ ನೀನು ಹುಡ್ಕೊಂಬಂದು ನೋಡ್ತಾನೆ. ನಂಬಿಕೆ ಇರಲಿ. ಚೆನ್ನಾಗಿ ಕುಣಿತಾನೆ. ಎಂಜಾಯ್. ಎಸ್ ಮೇಡಮ್, ಕಂಫರ್ಟಬಲ್ ಅಲ್ವಾ? ಓಕೆ ಓಕೆ ಓಕೆ. ಆ ಟೈಮ್ನಲ್ಲಿ ಯು ಹ್ಯಾವ್ ಟು ಕೈ ಕಾಲು ಎರಡನ್ನು ಕ್ಲೀನಾಗಿ ಆಡಿಸಿದ್ರೆ ಬ್ಯಾಲೆನ್ಸ್ ಆಗುತ್ತೆ. ಹಲೋ, ಗುಡ್ ಮಾರ್ನಿಂಗ್. ಹಲೋ ಹಲೋ ಹಲೋ. ನಮಸ್ಕಾರ ಅಣ್ಣ. ಹಲೋ, ನಮಸ್ತೆಪ್ಪ. గుడ్ మార్నింగ్. ಗುಡ್ ಮಾರ್ನಿಂಗ್. ಏನಾಯ್ತು ನಾನು ಹೇಳಿದ್ದು? మీరే చెప్పారు కదండి నిదానంగా ಯೋಚನೆ ಮಾಡಿ ಅಂತ. ಇನ್ನೂ ನನ್ನ ಮಗಳ ಹತ್ರ ಮಾತಾಡ್లేదు. ಸಮಯ ಬಂದಾಗ ಮಾತಾಡ್ತಾನೆ. ಅಯ್ಯೋ, ನಿಧಾನ ನಿಧಾನ. ರಾಹುಕಾಲ, ಗುಳಿಕ ಕಾಲ, ಜಾತಕ, ಪಂಚಾಂಗ ಎಲ್ಲ ನೋಡ್ಕೊಂಡು ನಿಧಾನವಾಗಿ ಕೇಳ್ಕೊಂಡು ಉತ್ತರ ಫಾಸ್ಟಾಗಿ ಹೇಳ್ಬಿಡಿ. మీరు చాలా తమాషిగా మాట్లాడతారా. మీ మాటలో తమాషೆ ಯಾವ್ದು ಸೀರಿಯಸ್ ಯಾವ್ದು ಅಂತಾನೆ ಗೊತ್ತಾಗಲ್ಲ. ನಾನು ತುಂಬಾ ತಮಾಷೆಗೆ ಮಾತಾಡೋದು ನನ್ನ ಹುಟ್ಟುಗುಣ. ಆದ್ರೆ ನನ್ನ ಎಲ್ಲಾ ಮಾತುಗಳು ತಮಾಷೆಗಿರ್ತವೆ ಅಂದ್ಕೊಳ್ಳೋದು ಕೆಟ್ಟ ಗುಣ. ನೋಡಿ, ನೀವೊಂದು ಕೆಲಸ ಮಾಡಿ. ಹೆಂಗಿದ್ರು ಔಟ್ಡೋರ್ ಶೂಟಿಂಗ್ಗೆ ಫಾರಿನ್ಗೆ ಹೋಗ್ತಾ ಇದೀರಲ್ಲ, ಅಲ್ಲಿ ನಿಮ್ ಮಗಳ ಹತ್ರ ಮಾತಾಡ್ಕೊಂಡು ಡಿಸೈಡ್ ಬನ್ನಿ. ಹಂಗೆ ಡಿಸೈಡ್ ಮಾಡ್ಕೊಂಡ ಸೀದಾ ನಮ್ಮನೆಗೆ ಬಂದ್ಬಿಡಿ. ಇದೇ ಕೃಷಿಲಿ ಇಡೀ ಇಂಡಸ್ಟ್ರಿಗೆ ಜಾಮ್ 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 ಒಂದು ಪಾರ್ಟಿ ಕೊಟ್ಬಿಡ್ತೀನಿ. ಆಯ್ತು, చూస్తాను.
ಅಯ್ಯೋ ಥ್ಯಾಂಕ್ ಯು It's okay. ಫುಲ್ ಆಫ್ ಹ್ಯಾಪಿ. ದೇವು ಯಾಕೆ ಫೋನ್ ತೆಗಿತಿಲ್ಲ? ಹಲೋ ದೇವು ದೇವು ಏ ಪಾರು, ನನ್ನ ಕಿವಿ ಚೆನ್ನಾಗಿ ಕೇಳಿಸ್ತಾ ಇದೆ, ಸ್ವಲ್ಪ ಮೆತ್ತಗೆ ಮಾತಾಡು. ನಿನಗ್ ಕೇಳಿಸ್ತಾ ಇದೆ, ಆದ್ರೆ ನನ್ ಟೆನ್ಷನ್ ನಿನಗ್ ಹೇಗ್ ಅರ್ಥ ಆಗ್ಬೇಕು ಹೇಳು? ಅಂತ ಟೆನ್ಷನ್ ಏನ್ ಪಾರು ನಿಂಗೆ? ಏನಾಯ್ತು ಅಂತ ಕೇಳ್ತಾ ಇದ್ಯಾ? ನನ್ನ ನೀನು ಅಷ್ಟೇನ ಅರ್ಥ ಮಾಡ್ಕೊಂಡಿರೋದು? ಅಯ್ಯಯ್ಯೋ ಕೂಲ್. ಏನು 15 ದಿವಸದಿಂದ ನನಗೆ ಫೋನ್ ಮಾಡಿಲ್ಲ, ಡೈರೆಕ್ಟ್ ಆಗಿ ಸಿಕ್ಕಿಲ್ಲ ಅಂತ ತಾನೇ? ಹೌದು, ನಾನ್ ನಿನ್ನ ಅರ್ಜೆಂಟ್ ಆಗಿ ನೋಡ್ಬೇಕು. ಸರಿ, ಆದ್ರೆ ಇವಾಗ ಆಗಲ್ಲ, ಆಲ್ರೆಡಿ ಲೇಟ್ ನೈಟ್ ಆಯ್ತು. ನೋಡು, ನಾಳಿದ್ದು ನಾನು ಫಾರಿನ್ ಶೂಟಿಂಗ್ ಹೋಗ್ತಾ ಇದ್ದೀನಿ. ನಾಳೆ ಫುಲ್ಲು ಫ್ರೀ. ದೇವದಾಸ ನಿನ್ಗೋಸ್ಕರ ಎಲ್ಲಿಗೆ ಬರಕ್ಕೂ ರೆಡಿ. ಇದೇ ಮಾತಾ? ಈ ದೇವದಾಸ್ ಮಾತೆ ಮಾತು. ಸರಿ, ನಾನ್ ಹೇಳಿದ ಕಡೆ ಎಲ್ಲ ಕರ್ಕೊಂಡು ಹೋಗ್ತೀಯಾ? ಯಾ ಶ್ಯೂರ್. ಹಳೇ ದೇವದಾಸ್, ಅದೇ ಬೈಕು, ಹಾಗ್ ಬಂದ್ರೆ ಮಾತ್ರ. ಓಕೆ ಜೂಡ್. ಎಸ್. Cut it. Shot okay? ಛೇ, ಇಲ್ಲಿ ಇಂಡಿಯನ್ ಫುಡ್ ಸರಿಯಾಗಿ ಸಿಗಲ್ಲ ಅಲ್ವಾ? ಹೌದಲ್ಲ, ನನಗೂ ಅಡ್ಜಸ್ಟ್ ಆಗ್ತಾ ಐ ಇಲ್ಲ. ರಿಯಲಿ ಮಿಸ್ ಹೋಮ್ ಫುಡ್ ಯಾ. ಸೀರಿಯಸ್ಲಿ. ನಾಳೆ ಯಾವ್ದಾದ್ರು ಬೇರೆ ರೆಸ್ಟೋರೆಂಟ್ ಟ್ರೈ ಮಾಡ್ತೀನಿ ನಾನು ಅಷ್ಟೇ. ನಾನು ಬರ್ತೀನಿ, ನನಗೂ Okay. ಹೇಳು. ಕೂಚು ಬೇಬಿ, ಐಸ್ ಕ್ರೀಮ್ తీసుకో. ಯಾಕೆ ಫೋನ್ ರೀಚ್ ಆಗ್ತಾಳ? ಒಂದ್ಸರಿ ಟ್ರೈ ಮಾಡ್ತೀನಿ. ತಗೊಳ್ಳಿ. ಬೇಡ. ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ದೀರಾ? ಇಲ್ಲ, ನಾನು ನನ್ನ ಫ್ರೆಂಡಿಗೆ ಫೋನ್ ಟ್ರೈ ಮಾಡ್ತಾ ಇದ್ದೆ, ಸಿಗ್ತಾನೆ ಇಲ್ಲ. ಯಾವತ್ತೂ ಈ ಥರ ಆಗಿರ್ಲಿಲ್ಲ, ಇವತ್ತೇ ಫಸ್ಟ್. ಫ್ರೆಂಡ್ ಅಂದ್ರೆ ಗರ್ಲ್ ಫ್ರೆಂಡಾ? ನಿಮಗೆ ಯಾಕೆ ಗೊತ್ತಾಯ್ತು? ನೀವು ಪಡ್ತಿರೋ ಟೆನ್ಷನ್ ನೋಡಿದ್ರೆ ಗೊತ್ತಾಗಲ್ವಾ? ಪ್ರೀತಿಸಿದವ್ರನ್ನ ಮಿಸ್ ಮಾಡ್ಕೊಂಡ್ರೆ ಅದರಿಂದ ಆಗೋ ಟೆನ್ಷನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಜ, ನೀವು ಹೇಳ್ತಾ ಇರೋದು 100% ನಿಜ. ಇತ್ತೀಚೆಗೆ ನಾನು ಅವಳನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಮುಂಚೆ ಆಗಿದ್ರೆ ಇಷ್ಟ ಬಂದಂಗೆ ನಮ್ಗೆ ಇಷ್ಟ ಬಂದಿದ್ದ ಜಾಗಕ್ಕೆ ಹೋಗ್ತಾ ಇದ್ವಿ. ಆದ್ರೆ ಹೀರೋನ ಸ್ಟಾರ್ಡಮ್ ಬಂದ್ಮೇಲೆ ನನಗೂ ಅವಳಿಗೂ ತುಂಬಾ ಗ್ಯಾಪ್ ಆಗೋಯ್ತು. ಆ ಹುಡುಗಿ ಯಾರು ಅಂತ ಹೇಳಲ್ವಾ? ಅವಳು ಸಾಮಾನ್ಯವಾದ ಹುಡುಗಿ. ನೆನ್ನೆ ಅವಳು ನನ್ನ ಒಳ್ಳೆ ಫ್ರೆಂಡು, ಇವತ್ತು ಒಳ್ಳೆ ಗುರು, ನಾಳೆ ನನ್ ಒಳ್ಳೆ ಹೆಂಡತಿ ಆಗೋಳು. ನಾನು ಹೀರೋ ಆಗಕ್ಕಿಂತ ಮುಂಚೆ ನಾವಿದ್ದಿದ್ದ ಕಾಲೋನಿಲೇ ಅವಳು ಇದ್ಲು. ಅಲ್ಲಿಂದ ಶುರು ಆಗಿದ್ ನಮ್ ಪ್ರೀತಿ ಇವತ್ತಿನವರೆಗೂ ಯಾವ್ದೇ ಅಡೆತಡೆ ಇಲ್ದೆ ಚೆನ್ನಾಗಿ ಹೋಗ್ತಾ ಇದೆ. ಒಂದನ್ನ ಪಡಿಬೇಕು ಅಂದ್ರೆ ಇನ್ನೊಂದನ್ನ ಕಳ್ಕೋಬೇಕು ಅಂದ್ರೆ? ಆಗ ಆ ಹುಡುಗಿ ಜೊತೆ ಇರೋವಾಗ ಹೀರೋ ಪಟ್ಟ ಇರ್ಲಿಲ್ಲ, ಈಗ ಹೀರೋ ಪಟ್ಟ ಇದೆ. ಆ ಹುಡುಗಿ ಸಿಗ್ತಾ ಇಲ್ಲ. ಬೇಕಾದ್ರೆ ಹೀರೋ ಪಟ್ಟ ಬಿಟ್ಬಿಡ್ತೀನಿ, ಅವಳನ್ ಮಾತ್ರ ಬಿಡಲ್ಲ. ಅಂದ್ರೆ ಆ ಹುಡುಗಿನ ಅಷ್ಟೊಂದ್ ಲವ್ ಮಾಡ್ತಿದ್ದೀರಾ? ಬರೀ ಲವ್ ಅಲ್ಲ, ಪೂಜೆ ಮಾಡ್ತಾ ಇದೀನಿ. ನೀವ್ ಇಷ್ಟೊಂದ್ ಪ್ರೀತಿಸ್ತಿದ್ದೀರಾ ಅಂದ್ರೆ ಆ ಹುಡುಗಿ ಪುಣ್ಯ ಮಾಡಿದಾಳೆ. ಇಲ್ಲ, ಅಂತ ಹುಡುಗಿ ಸಿಕ್ಕಿದ್ದು ನನ್ ಪುಣ್ಯ. ನಿಮ್ ಪ್ರೀತಿನ ಇಷ್ಟೊಂದ್ ಪ್ರೀತಿಸೋ ನಿಮ್ಗೆ ನಿಮ್ ಪ್ರೀತಿ ಮೋಸ ಮಾಡಲ್ಲ, ಒಳ್ಳೇದಾಗತ್ತೆ. ಟೆನ್ಷನ್ ಮಾಡ್ಕೋಬೇಡಿ. ನಿಮ್ ಪ್ರೀತಿ ಹೀಗೆ ಶಾಶ್ವತವಾಗಿರ್ಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ದೇವು, ಲತನ್ಯ, ನಾಳೆ ಬೆಳಿಗ್ಗೆ ಶೂಟಿಂಗ್ ಬರ್ಬೇಕಾದ್ರೆ ರೂಮ್ ಚೆಕ್ಔಟ್ ಮಾಡ್ಕೊಂಡು ವಿತ್ ಲಗೇಜ್ ಬನ್ನಿ. ಸರಿ ಸರ್. ಇಲ್ಲಿಂದ ಶೂಟಿಂಗ್ ಪ್ಯಾಕಪ್ ಆದ್ಮೇಲೆ ಡೈರೆಕ್ಟ್ ಏರ್ಪೋರ್ಟ್. ಓಕೆ ಡನ್. ನೆಕ್ಸ್ಟ್ ಫ್ಲೈಟ್ ಏನಮ್ಮ? ರೆಡಿ ಸರ್. ನೋ 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 ನೋ, ಯು ಸಿ ಯು ಲಿಸನ್ ಐ ಟಾಕ್. ಹಾ ಏನ ಸಿಎಂ ಕಡೆಯವರ ರೇ? ಸಿಎಂ ಕಡೆಯವರಾದ್ರು ಅಷ್ಟೇ, PM ಕಡೆಯವರು ಅಷ್ಟೇ ಕಣ್ರೆ. 2 years ನೋ ಡೇಟು. ಓ, ಫಾರಿನಿಂದ ಬಂದ್ಬಿಟ್ರು ನಮ್ಮ ಹೀರೋ ಸಾಹೇಬ್ರು. ಬನ್ನಿ 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 ಬನ್ನಿ. ನಮಸ್ಕಾರ ಚಿಕ್ಕ ಯಜಮಾನ್ರಿಗೆ. ಶೂಟಿಂಗ್ ಎಲ್ಲ ಚೆನ್ನಾಗಾಯ್ತಾ? ಸರಿ 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 ತೆಗ್ಯೋ ಬೇಗ. ಅಯ್ಯೋ ಮಗನೇ, ದೇವು ದೇವು ದೇವು.
ಮಗನೇ ಫಾರಿನ್ ಟೂರ್ ಎಲ್ಲ ಚೆನ್ನಾಗಿತ್ತಾ? ಶೂಟಿಂಗ್ ಎಲ್ಲ ಚೆನ್ನಾಗಾಯ್ತು. ಶೂಟಿಂಗ್ ಎಲ್ಲ ಚೆನ್ನಾಗಾಯ್ತು. ಅದು ಬಿಟ್ಟು ಮತ್ತೆ ನಡೀತು ಏನು ನಡೀಲಿಲ್ಲ. ಮನುಷ್ಯ ಮಾಡುವ ಸಹಜ ಕ್ರಿಯೆ. ನಮಸ್ಕೋ ಇಲ್ಲಪ್ಪ. ಹೇಗಿದ್ಯೋ ಮತ್ತೆ ದೇವು ಶೂಟಿಂಗ್ ಮುಗಿಸ್ಕೊಂಡು ಹೀರೋಯಿನ್ ಅಮ್ಮ ಬೆಂಗಳೂರಲ್ಲಿ ಯಾವ ಹೋಟೆಲ್ ಉಳ್ಕೊಂಡಿದ್ದಾರೆ? ಅಪ್ಪ ಅವ್ರ ಯಾಕೆ ಇಲ್ಲಿಗೆ ಬರ್ತಾರೆ? ಶೂಟಿಂಗ್ ಮುಗಿಸ್ಕೊಂಡು ಅವ್ರು ಹೈದರಾಬಾದ್ ಹೋದ್ರು. ಬಿಟ್ರೆ ಸ್ವಲ್ಪ ರೆಸ್ಟ್ ತಗೊಳ್ಳಿ. ಯಾವಾಗ ನೋಡಿದ್ರೆ ಬರೀ ಬಿಸ್ನೆಸ್. ಅಯ್ಯೋ ಅಯ್ಯೋ ಕೋಳಿ ಅಮ್ಮ ಹೈದರಾಬಾದ್ಗೆ ಹಾಕೋದ್ರು. ನನ್ಗೆ ಒಳ್ಳೆ ಟೆನ್ಷನ್ ಇಕ್ಕಿದ್ರು. ಏನಾಯ್ತು ಇವಳು ಫೋನ್ಗೆ? ಶಿಟ್. ದೇವು ಅಲ್ಲ ಕಣೋ, ಈ ಔಟ್ಡೋರ್ ಶೂಟಿಂಗ್ ಅಲ್ಲಿ ಶೂಟಿಂಗ್ ವಿಚಾರ ಬಿಟ್ಟು ನಿನ್ಗೂ ಹೀರೋಯಿನ್ಗೂ ಏನಪ್ಪ ಎಷ್ಟಲ್ಲಿ ಹೇಳ್ದಪ್ಪ ಏನು ಆಗಿಲ್ಲ ಅಂತ. ನನ್ಗೆ ಇಲ್ಲಿ ಕಾಫಿ ಕುಡಿಯೋ ಸ್ವಲ್ಪ. ಬೇಡಮ್ಮ, ನನ್ಗೇನು ಬೇಡ. ಈಗ ತಾನೇ ಬಂದೆ ಅಷ್ಟರಲ್ಲಿ. ನೋಡಿ ಇವನು ಎಲ್ಲ ಬೇಡ ಬೇಡ ಅಂತಾನೆ. ಇವ್ ನನ್ ಟೆನ್ಷನ್ ಅರ್ಥ ಮಾಡ್ಕೊಳ್ಳಲ್ಲ ಇವನು. ಯಾಕ್ರಿ ಟೆನ್ಷನ್? ಮಗ ಕೈ ತುಂಬಾ ದುಡಿತಾನೆ, ನಾನು ಹೊಟ್ಟೆ ತುಂಬಾ ಮಾಡಿ ಹಾಕ್ತೀನಿ. ಟೆನ್ಷನ್ ಅಂತೆ ಟೆನ್ಷನ್. ಅಯ್ಯೋ ಹುಚ್ಚಿ, ಮಗ ಕೈ ತುಂಬಾ ದುಡಿಬೇಕಾರೆ ಕಣೆ ಅವನ್ಗೊಂದ್ ಕೋಳಿ ಗಂಟ ಹಾಕ್ಬೇಕು ಅಂತ ಅದೊಂದ್ ಕೋಳಿ ಹುಡುಕಿದೀನಿ. ಅದ್ ಅಂತಿಂತ ಕೋಳಿ ಅಲ್ಲ, ಚಿನ್ನದ ಮೊಟ್ಟೆ ಇಕ್ಕ ಕೋಳಿ ಕಣೆ. ಆ ಕೋಳಿಗೆ ಬೇರೆ ಹುಂಜ ಕಾವು ಕೊಡೋಕ್ಕಿಂತ ಮೊದ್ಲೇ ನಮ್ ಮುಂಜಾನೆ ಕಾವು ಕೊಟ್ಬಿಟ್ರೆ ಆ ಚಿನ್ನದ ಕೋಳಿ ನಮ್ಮನೇಲೇ ಮೊಟ್ಟೆ ಇಕ್ಕುತ್ತೆ. ಅದು ನನ್ನ ಪ್ಲಾನು. ಏ ಹುಂಜ ಎಲ್ರಿ ಕೋಳಿ ಕಾವು ಕೊಡುತ್ತೆ? ನಾನೆಲ್ಲೂ ಕೇಳಿಲ್ವಲ್ಲ. ನೀನೇ ಅಲ್ಲ ಕಣೆ, ಇಡೀ ಜಗತ್ತಿನಲ್ಲಿ ಯಾರು ಕೇಳಿಲ್ಲ. ನೀನ್ ಅನ್ಕೊಂಡಂಗಿದ್ ಕೋಳಿ ಕತೆ ಅಲ್ಲ, ಇದ್ರ ಕತೆನೇ ಬೇರೆ, ಇದ್ರ ಕ್ಯಾರೆಕ್ಟರೇ ಬೇರೆ. ಡೋಂಟ್ ಕನ್ಫ್ಯೂಸ್ ಆಫ್ಟರ್ ಅನೌನ್ಸ್ ದಿ ಮ್ಯಾಟರ್. ಪ್ಲೀಸ್ ಶಟ್ ಅಪ್. ಏನ್ ಲೇಡೀಸ್ ಇವರು? ಈ ಜೂನಿಯರ್ ಆರ್ಟಿಸ್ಟ್ ಬುದ್ಧಿ ಎಲ್ಲಿ ಬಿಡ್ತಾರೆ? ನಾನು ಅದೇ ಅಲ್ವಾ? ತೆಗಿಯ ಮೀಸೆ ಮೇಲೆ ಕೈನಾ ಅದೆಷ್ಟಲೆ ಕೈ ಆಡಿಸ್ತೀಯ? ನಮ್ಮನೆ ಬೆಕ್ಕು ಮೀಸೆ ಇದೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೀವಪ್ಪ. ಏನ್ ಹೀರೋ ಆದ್ಮೇಲೆ ಈ ಕಡೆ ಬರ್ಲೇ ಇಲ್ಲ? ಇಲ್ಲ ಅಣ್ಣ, ಶೂಟಿಂಗ್ ಸ್ವಲ್ಪ ಬಿಸಿ ಇದ್ದೆ, ಅದಕ್ಕೆ ಬಹಳ ಸಂತೋಷ ಆಯ್ತು ನೀವು ಕಾಲೋನಿಗೆ ಬಂದಿದ್ದು. ದೇವು, ನಮ್ ಕಾಲೋನಿ ಬರೋದೇ ಇಲ್ಲ ಅನ್ಕೊಂಡಿದ್ದೆ. ಇದ್ಯಾಕೆ ಹಿಂಗ್ ಹೇಳ್ತೀರಾ? ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇದೇ ಕಾಲೋನಿಯಿಂದ ಹೀರೋ ಆಗಿ ಹೋಗಿದ್ದು. ಅದ್ ಸರಿ, ಮನೆಯಾಗ ಬಾಗ್ಲಾಕಿದೆ, ಇವ್ರೆಲ್ಲೋಗಿದ್ದಾರೆ? ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಸರಿ, ನಾನು ಬರ್ತೀನಿ. ಶ್ರೀ ಮಂಜುನಾಥೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ಕರ್ಪೂರ ಮಂಗಳ ನೀರಾಜನಂ ದರ್ಶಯಾಮಿ, ರಕ್ಷಾಂಧಾರಯಾಮಿ. ಮಂಗಳಾರತಿ ತಗೊಳ್ಳಿಮ್ಮ. ಜ್ಯೋತಿರ್ಮಂತ್ರ ಸ್ವರೂಪಾಯ ನಿರ್ಮಲ ಜ್ಞಾನ ಚಕ್ಷುಷಾಯ ನಮಃ ಶಿವಾಯ ಶಾಂತಾಯ ಬ್ರಹ್ಮಣೇ ಲಿಂಗಮೂರ್ತಯೇ ಶ್ರೀ ಮಂಜುನಾಥ ಸ್ವಾಮಿ ಫಲಸಿದ್ಧಿರಸ್ತು. ಶುಭಂ ಭವತು. ಪಾರ್ವತಿ, ನನಗೀಗಾಗಲೇ ಆಫೀಸಿಗೆ ಲೇಟ್ ಆಗಿಬಿಟ್ಟಿದೆ ಅಮ್ಮ. ನಾನು ಹೀಗೆ ಆಫೀಸ್ಗೆ ಹೊರಟ್ಬಿಡ್ತೀನಿ. ನೀನು ಮನೆಗೆ ಹುಷಾರಾಗಿ ಹೋಗು. ಸರಿಯಪ್ಪ. ಪಾರು, ಹತ್ತು ಒಳಗೆ. ನೀನು ಒಳಗೆ ಬರ್ತೀಯಲ್ಲ, ನಾನು ಆಚೆ ಬರಲಾ? ಅದ್ ಸರಿ, ನೀನ್ ಯಾಕೆ ಹಿಂಗಾಡ್ತಾ ಇದ್ಯಾ? ನೀನ್ ನೋಡಕ್ಕೆ ಅಂತ ಕಾಲೋನಿಗೆ ಹೋಗಿದ್ದೆ. ಅವ್ರು ಹೇಳಿದ್ರು ನೀನ್ ದೇವಸ್ಥಾನಕ್ಕೆ ಹೋಗಿದ್ಯಾ ಅಂತ. ನೀ ಹತ್ರ ಮಾತಾಡ್ಬೇಕು ಅನ್ಸ್ತು, ಅದಕ್ಕೆ ಬಂದೆ. ನಿನ್ ಜೊತೆ ಜಾಗಕ್ಕೆ ಬಂದೆ ನನ್ಗೆ ಎಷ್ಟು ಖುಷಿ ಆಗದ್ ಗೊತ್ತಾ? ಒಂದ್ ವಾರ ನಾನು ಇಲ್ಲಿರ್ಲಿಲ್ಲ ಅಂತ ನನ್ನಲ್ಲಿ ಬೇಜಾರ?
ನಿನ್ಗೆ ಹೇಳ್ಬಿಟ್ಟು ಹೋಗಿದ್ನಲ್ಲ, ನಾನು ಫಾರಿನಿಂದ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಎಷ್ಟು ಟ್ರೈ ಮಾಡಿದೆ ಗೊತ್ತಾ, ಲೈನೇ ಸಿಗ್ಲಿಲ್ಲ. ಇನ್ನೊಂದ್ಸಲ ನನ್ ಮೈ ಮುಟ್ಟೋದಾಗ್ಲಿ, ನನ್ ಮಾತಾಡ್ಸೋದಾಗ್ಲಿ, ನನ್ ಹಿಂದೆ ಸುತ್ತೋದಾಗ್ಲಿ ಮಾಡ್ಬೇಡ. ಇಷ್ಟು ದಿನ ನಮ್ಮ ಮಧ್ಯೆ ಏನಿತ್ತು ಅದೇ ನನ್ ಮನ್ಸಿಂದ ಕಿತ್ ಹಾಕಿದ್ದೀನಿ. ಪಾರು, ಏನಾಯ್ತು? ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ? ನಾನೇನ್ ತಪ್ಪು ಮಾಡ್ದೆ ಅಂತ? ತಪ್ಪು ಮಾಡಿರೋದು ನಾನು. ಅದಕ್ಕೆ ನಾನೇ ನಿನ್ನಿಂದ ದೂರ ಹೋಗ್ತಾ ಇದ್ದೀನಿ. ದಯವಿಟ್ಟು ನನ್ ಹಿಂದೆ ಬರೋದು, ನನಗ್ ತೊಂದರೆ ಕೊಡೋದು ಮಾಡ್ಬೇಡ. ನನಗ್ ನೆಮ್ಮದಿಯಾಗಿರೋದು ಬಿಡು. ಏನ್ ಮಾತಾಡ್ತಾ ಇದ್ಯಾ? ನನ್ಗೇನು ಅರ್ಥ ಆಗ್ತಲ್ಲ. ಅರ್ಥ ಆಗೋ ತರ ಹೇಳು ಪಾರು. ನೀನ್ ಮುಖಕ್ ಮಾತ್ರ ಬಣ್ಣ ಹಾಕ್ತೀಯ ಅನ್ಕೊಂಡಿದ್ದೆ, ನಾಲ್ಗೆಗೂ ಬಣ್ಣ ಹಾಕ್ತೀಯ. ಅರ್ಥ ಆದ್ರೆ ಮಾಡ್ಕೊ. ಏನ್ ತಮಾಷೆ ಮಾಡ್ತಾ ಇದ್ಯಾ? ನಾನ್ ನಾಳೆ ಶೂಟಿಂಗ್ ಮುಗಿಸ್ಕೊಂಡು ಮನೆ ಹತ್ರ ಬರ್ತೀನಿ. ಬಂದು ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ. ಸರಿಯಾದ ಕಾರಣ ಹೇಳ್ದೆ ಹೋದ್ರೆ ನಾನ್ ಸುಮ್ನೆ ಇರಲ್ಲ. ಇಷ್ಟು ದಿನ ನಮ್ಮ ಮಧ್ಯೆ ಏನಿತ್ತು ಅದೇ ನನ್ನ ಮನಸ್ಸಿಂದ ಕಿತ್ ಹಾಕಿದ್ದೀನಿ. ತಪ್ಪು ಮಾಡಿರೋದು ನಾನು. ಅದಕ್ಕೆ ನಾನೇ ನಿನ್ನಿಂದ ದೂರ ಹೋಗ್ತಾ ಇದ್ದೀನಿ. ದಯವಿಟ್ಟು ನನ್ನ ಹಿಂದೆ ಬರೋದು, ನನಗೆ ತೊಂದರೆ ಕೊಡೋದು ಮಾಡ್ಬೇಡ. ನನಗೆ ನೆಮ್ಮದಿಯಾಗಿರೋದು ಬಿಡು. ನಟಿ ಝೂಮ್ ಹಾಕೊಂಡಿದ್ಯಾ ತಾನೆ? ಆಮೇಲೆ ಟ್ರಾಲಿ ಸ್ಲೋ ಆಗಿ ಬರ್ಬೇಕಪ್ಪ. ಸರ್, ನಿಮ್ಮ ಪೊಸಿಷನ್ ಅಲ್ಲಿ ಸ್ವಲ್ಪ ಹಿಂದೆ ಬನ್ನಿ. ನಿಮ್ಗೆ ಪ್ರೀವಿಯಸ್ ಸೀನ್ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ನೀವು ಇವಳನ್ನ ತುಂಬಾ ಡೀಪಾಗಿ ಲವ್ ಮಾಡ್ತಿರ್ತೀರಾ. ನೀವು ಹೇಳೋ ಡೈಲಾಗ್ಗೆ ಇವಳು ಅಲ್ಲೇ ಅಲ್ಲಾಡೋಗ್ಬಿಡ್ಬೇಕು. ಏಯ್, ಡೈಲಾಗ್ ಕೊಡ. ತಗೊಳ್ಳಿ ಸರ್. ತಗೊಳ್ಳಿ ಸರ್ ಡೈಲಾಗ್. ನೋಡ್ಕೊಳ್ಳಿ ಸರ್, ಈ ಡೈಲಾಗ್ ಹೇಳ್ಬೇಕಾದ್ರೆ ಸ್ವಲ್ಪ ಕಾನ್ಫಿಡೆಂಟ್ ಆಗಿರ್ಬೇಕು, ಸರಿನಾ? ಓಕೆ ಓಕೆ. ಕೊಡಿ. ಟೇಕ್ ಸೌಂಡ್ ರೋಲಿಂಗ್ ಕ್ಯಾಮ್ರಾ ರನ್ನಿಂಗ್ ಸರ್. ಆಕ್ಷನ್. ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ನಾನು ನಿನಗೋಸ್ಕರ ಮನೆ ಮಟ್ಟ ಎಲ್ಲ ಬಿಟ್ಬಿಟ್ಟು ಬರ್ತೀನಿ. ನನ್ನ ಮರ್ತ್ ಬಿಡು, ನನ್ನನ್ನು ಮರ್ತ್ ಬಿಡು. ನನ್ನಿಂದ ಮರೆಯಕ್ಕೆ ಸಾಧ್ಯ ಇಲ್ಲ. ಕಟ್ 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 ಮಾಡಪ್ಪ. ಸರ್, ಡೈಲಾಗ್ ಏನ್ ಹೇಳ್ತಾ ಇದ್ದೀರಾ? ಸಾರಿ ಬಾಸ್, ಸಾರಿ. ಒನ್ ಮೋರ್ ಮಾಡೋಣ. ಒನ್ ಮೋರ್. ಓಕೆ ಸರ್. ಟೇಕ್. ನಾನು ನಿನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ದೂರ ಹೋಗು, ಹೊರಟು ಹೋಗು. ಆಗಲ್ಲ. ಇಲ್ಲ, ನಾನು ನಿನ್ನ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಸರ್, ಯಾಕೆ ಸರ್, ಏನಾಯ್ತು ಸರ್ ನಿಮ್ಗೆ? ಸಾರಿ ಬಾಸ್, ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟಿದ್ದೀನಿ. ನಂಗೆ ಆಕ್ಟ್ ಮಾಡಕ್ ಆಗ್ತಾ ಇಲ್ಲ. ಸಾರಿ. ಏನ್ ಕರ್ಮದ್ ಕಾಂಡನೆಯ. ಪ್ಯಾಕಪ್ ಮಾಡ್ರ. ರಾತ್ರಿ 12 ಗಂಟೆ ಆಗೋಯ್ತಲ್ಲೋ. ದೇವು ಬಂದ ಕಣ್ರ. ಬಟ, ನಮ್ ದೇವನ್ ನೋಡ. ದೇವು ಚೆನ್ನಾಗಿದ್ಯಾ? ಪಾರು ಮನೆ ಬೀಗ ಹಾಕಿದೆ. ನಿನ್ನೆ ರಾತ್ರಿನೇ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಗೋದ್ರು ಅಂತ ಗೊತ್ತಿಲ್ಲ. ಕಾಲನಿಯಲ್ಲಿ ಯಾರಿಗೂ ಹೇಳಲಿಲ್ಲಪ್ಪ. ಇತ್ತೀಚೆಗೆ ಅವ್ರು ಯಾರ ಹತ್ರನೂ ಮಾತಾಡ್ತಾ ಇಲ್ಲ. ಏನ್ ಹೆಚ್ಚು ಕಮ್ಮಿ ಆಯ್ತು ಗೊತ್ತಿಲ್ಲ. ಯಾಕೆ ಊರ್ ಬಿಟ್ಟು ಹೋದ್ರು ಅನ್ನೋದು ಗೊತ್ತಿಲ್ಲ ಕಣೋ. ಸರಿ, ಬರ್ತೀನ್ರ. ದೇವು, ಏನ್ರು ಇದು? ಏಯ್, ದೇವು ಏನೋ ಫೀಲಿಂಗ್ ಅಲ್ಲಿ ಇದ್ದಾನಲ್ವಾ? ದೇವು, ಬಾಪ ಬಾರೋ. ಏ, ಶೂಟಿಂಗ್ ಡ್ರೆಸ್ ಎಲ್ಲ ಬಂದ್ಬಿಟ್ಟಿದ್ಯಾ? ಯಾಕೋ ಒಂಥರ ಇದೆಯಾ? ನಿಮ್ಗೊಂದು ವಿಷಯ ಗೊತ್ತಾ? ಏನ್ ವಿಷಯಪ್ಪ? ಪಾರು ಅವರು ಕಾಲೋನಿಂದ ಮನೆ ಖಾಲಿ ಮಾಡ್ಕೊಂಡು ಹೋದ್ರಂತೆ. ಅಯ್ಯೋ ದೇವ್ರೆ, ಅವ್ರಿಗೇನ್ ಬಂತು ಅಂತದ್ದು? ನಿಜಾನಮ್ಮ. ಅವಳು ಹುಡ್ಕೊಂಡು ಕಾಲೋನಿಗೆ ಹೋದಾಗ ಅಲ್ಲಿರೋರೇ ಹೇಳಿದ್ದು. ಊರ್ ಬಿಟ್ಟು ಹೋಗಂತ ಪರಿಸ್ಥಿತಿ ಅವ್ರಿಗೇನ್ ಬಂದಿತ್ತು? ಹೋಗ್ಲಿ, ನಮಗೂ ಹೇಳ್ದೆ ಹೋಗಿದ್ದಾರೆ ಅಂದ್ರೆ ಏನ್ ಅರ್ಥ? ನೇನೆ ಈ ಊರಿಗೆ ಬಂದಾಗ ಮನೆ ಬೇಕು ಅಂದ. ಅವಾಗ ನಾ ಬೇಕಾಗಿತ್ತು. ಈ ಊರ್ ಬಿಟ್ಟೋಗ್ಬೇಕಾರೆ ನನ್ನ ಸ್ನೇಹಿತನ ಒಂದ್ ಮಾತು ಹೇಳ್ಬೇಕು ಅನ್ನೋ ಸೌಜನ್ಯನೂ ಇಲ್ಲ ಅವನಿಗೆ. ಅವ್ನು ನನ್ನ ಫ್ರೆಂಡೇ ಅಲ್ಲ. ಅಲ್ಲ ರೀ, ನಾವು ಆ ಕಾಲೋನಿ ಬಿಟ್ಟು ಬಂದ್ಮೇಲೆ ನಾವು ಯಾರು ಆ ಕಡೆ ಹೋಗ್ಲಿಲ್ಲ, ಅವರು ಈ ಕಡೆ ಬರ್ಲಿಲ್ಲ. ಹಾಗಿದ್ಮೇಲೆ ಅವ್ರ ವಿಷಯ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಏಯ್, ಫೋನ್ ಇಲ್ವೇನೆ ಅವನ ಹತ್ರ? ಫೋನ್ ಮಾಡಕ್ಕಾಗಲ್ವಾ? ನಾನೇ ಫೋನ್ ಮಾಡಿ ಮಗಳ ಬಗ್ಗೆ ವಿಚಾರಿಸಿದೀನಿ. ಅಷ್ಟು ನಿಯತ್ ಬೇಡ ಅವನ್ಗೆ. ಅದ್ ಸರಿ, ಅವತ್ತು ಬೆಳೆದಿಂಗಳ ಊಟಕ್ಕೆ ಬಂದಾಗ ಮದ್ವೆ ಬಗ್ಗೆ ಮಾತಾಡಿದ್ರಲ್ಲ,
ಏನಾದ್ರು ಹೇಳಿದ್ರಾ? ಕೇಳಿ 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 ಸಾಕಾಗೋಯ್ತು ಕಣೆ. ಹಾ, ನಾನು ಯಾವಾಗ ಕೇಳಿದ್ರು ಏನಾದ್ರೂ ಒಂದು ಸಬು ಬೀಳ್ತಾನೆ. ಅವಳು ಓದ್ಬೇಕು, IAS ಆಗ್ಬೇಕು, IPS ಆಗ್ಬೇಕು ಅಂತ. ನನಗನ್ಸುತ್ತೆ ಅವನ ಮಗಳಿಗೆಲ್ಲ ಒಳ್ಳೆ ಸಂಬಂಧ ಬಂದಿರ್ಬೇಕು. ನಾವು ಅವನ್ನ ಕೇಳ್ಬಿಟ್ಟು ಗಲಾಟೆ ಮಾಡ್ತೀವಿ ಅಂತ ಭಯದಿಂದ ಅವನು ಊರು ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಅಯೋಗ್ಯ ಅವನು. ದೇವು ಬಾರ ತಿಳ್ಕೋ, ನನ್ನ ಮಗನಿಗೆ ಅವಳಿಲ್ಲ ಅಂದ್ರೆ ಇನ್ನೊಬ್ಳು. ಏನೋ ನನ್ನ ಫ್ರೆಂಡು ಅವನ ಜೊತೆ ಸಂಬಂಧ ಬೆಳೆಸಲು ಇಷ್ಟಪಟ್ಟೆ ತಿಳ್ಕೊಂಡ ಅವನು. ಇನ್ಮೇಲೆ ಈ ಮನೇಲಿ ಅವನ ಬಗ್ಗೆ, ಪಾರ್ವತಿ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಅಷ್ಟೇ. ಏನ್ರಿ ಆಯ್ತು ನಿಮ್ಗೆ? ಏನು ಅಂದ್ರೆ ಮಾತ್ರ ಬಣ್ಣ ಹಾಕ್ತೀಯ ಅನ್ಕೊಂಡಿದ್ದೆ. ನಾಲ್ಗೆಗೂ ಬಣ್ಣ ಹಾಕ್ತೀಯ. ಅರ್ಥ ಆದ್ರೆ ಮಾಡ್ಕೊ. ಏನಲ್ಲಿ ಯಾರೋ ದೊಡ್ಡ ರಿಯಲ್ ಎಸ್ಟೇಟ್ನವರು. ಕೊಡಲಿ. ಹಲೋ ಸರ್, ನಮಸ್ತೆ ಸರ್. ಬನ್ನಿ 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 ಸರ್. ನಿಮ್ಗೆಲ್ಲ ಸರ್ ಒಂದ್ ನಿಮಿಷ ಆಮೇಲೆ ಬಂದ್ರಿ ಸರ್. ನೀವು ಕುತ್ಕೊಳ್ಳಿ ಸರ್. ಆಮೇಲೆ ತಗೊಳ್ಳ. ಸರ್ ಬನ್ನಿ ಸರ್, ಬನ್ನಿ ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಹೇಳಿ ಶ್ರೀ ರಂಗಣ್ಣವ್ರೆ, ಇತ್ತೀಚೆಗಂತೂ ನಿಮ್ ಮಗ ತುಂಬಾ ಡಿಸ್ಟರ್ಬ್ ಆಗಿದ್ದಾನೆ. ಬಟ್ ಅದ್ ಯಾವ ವಿಷಯಕ್ಕೆ ಗೊತ್ತಾಗ್ತಿಲ್ಲ. ಅಯ್ಯೋ, ಮುಂಚೆ ಇದ್ದ ಇನ್ವಾಲ್ವ್ಮೆಂಟ್, ಎನರ್ಜಿ, ಡೆಡಿಕೇಶನ್ ಈಗ ಇಲ್ಲ ರೀ. ಆಕ್ಟ್ ಮಾಡಕ್ ಮೂಡಿಲ್ಲ ಅಂತ ಶೂಟಿಂಗ್ ಇಂದಾನೆ ಹೊರಟೋಗ್ತಾನ್ರಿ. ದಿನ ಹೀಗೆ ಆದ್ರೆ ಪಿಕ್ಚರ್ ಮುಗಿಸೋದು ಯಾವಾಗ್ರಿ? ಇದರಿಂದ ಆರ್ಟಿಸ್ಟ್ ಡೇಟ್ಸ್ ಎಲ್ಲ ಕ್ಲಾಶ್ ಆಗ್ತಿದ್ದೀರಿ. ನಿಮ್ ಮಗುಂದು ಯಾವ ರೋದ್ನೆ ರೀ ಇದು? ಸರ್ ನೀವ್ ಏನು ಬೇಜಾರು ಮಾಡ್ಕೋಬೇಡಿ ಸರ್. ಸರ್ ಸರ್ ನಾನಿದೀನ್ ಸರ್. ನನ್ಗೆ ಅದೆಲ್ಲ ಗೊತ್ತಿಲ್ಲ ರೀ. ನೀವ್ ಹೀಗೆ ಮಾಡ್ತಾ ಇದ್ರೆ ನಮ್ಮ ತಾಯಣೆಗಳು ಸಿನಿಮಾನೇ ಕ್ಯಾನ್ಸಲ್ ಮಾಡ್ತೀನಿ ಸರ್. ನೀವು ನನ್ನ ನಂಬಿ ಸರ್. ನೀವು ಹೋಗ್ರಿ ಹೋಗ್ರಿ, ಅವ್ರು ಬರ್ತಾರೆ ಹೋಗ್ರಿ. ನೀವು ನಿಮ್ದೊಳೆ ಕಡೆ ಸರ್, ನಾನು ನಂಬಿ ಸರ್. ನೀವೇನು ಇದಳಿ ಸರ್, ನೀವು ಹೇಳ್ತೀನಿ ಬನ್ನಿ ಸರ್. ಸರ್ ನೀವೇನು ಎದುರ್ಕೋಬೇಡಿ ನೋಡಿ ಸರ್. ಈ ವಿಚಾರನ ಸ್ವಲ್ಪ ಸೀಕ್ರೆಟ್ ಆಗಿಟ್ಟಿಲ್ಲ, ಯಾರಿಗೂ ಹೇಳ್ಬೇಡಿ ಸರ್ ಪ್ಲೀಸ್. ಬನ್ನಿ ಸರ್, ನೀವು ಬನ್ನಿ ಸರ್. ನಾನಿದ್ದೀನಿ, ಬನ್ನಿ ಸರ್. ರೀ ರೀ ರೀ, ಯಾಕ್ರಿ ತಲೆ ಕೇರ್ಕೊಂಡ್ ಬರ್ತಾ ಇದ್ದೀರಾ? ಏನ್ರಿ ಈಗ ನಾವಿಬ್ರು ಜೂನಿಯರ್ ಆರ್ಟಿಸ್ಟ್ ಫಿಕ್ಸು. ಯಾಕೆ? ನನ್ನ ಮಗ ನನಗೆ ಮೂಡಿಲ್ಲ ಅಂತೇಳಿ ಶೂಟಿಂಗ್ ನ ಅರ್ಧಕ್ಕೆ ಬಿಟ್ಟು ಬರ್ತಾವನೆ. ಹಿಂಗ ಆಗ್ಬಿಟ್ರೆ ಡೈರೆಕ್ಟರ್, ಪ್ರೊಡ್ಯೂಸರ್ ಗತಿ ಏನಾಗಲ್ಲ. ಈ ವಿಚಾರ ಗಾಂಧಿನಗರ್ ಗೊತ್ತಾಗ್ಬಿಟ್ರೆ ಪೇಪರ್ ಬರ್ದು ಮುಗಿಸ್ಬಿಡ್ತಾರೆ. ಏನೋ ಜನರ ಪ್ರೀತಿ, ಅಭಿಮಾನ ಅಷ್ಟೋ ಇಷ್ಟ, ಅದನ್ನ ಉಳಿಸ್ಕೋಬೇಕು. ಇವನು ಅದನ್ನು ಕಳ್ಕೊತಾವನೆ. ಏನ್ರಿ ಆಗಿದೆ ಅವನ್ಗೆ? ಯಾಕೆ ಮಾಡ್ತಾ ಇದ್ದಾನೆ? ಅದ್ಯಾರೋ ಹುಡುಗಿನ ನೆನಪಿಸ್ಕೊಂಡು ಒದ್ದಾಡ್ತಾವನೆ. ಹುಡುಗಿ? ಯಾವ ಹುಡುಗಿರಿ? ಅದ್ಯಾವಳ ಪಾರು. ಸ್ವಲ್ಪ ಬುದ್ಧಿ ಇಲ್ವೇನೆ ಅವನ್ಗೆ? ಅಲ್ಲ ಕಣೆ, ಸ್ವಲ್ಪ ಜವಾಬ್ದಾರಿ ಬೇಡ? ಕೋಟ್ಯಾಂತರ ಜನ ಪ್ರೀತಿ, ಅಭಿಮಾನ ಅದನ್ನೆಲ್ಲ ಕಳ್ಕತಾನೆ. ಅವನ ಡೈರೆಕ್ಟ್ ಬಂದು ಕ್ಯಾಕರ್ಸ್ ಮಕ್ಕುಗ್ದೋದ. ಎಲ್ಲಿದ್ದಾನೆ? ದೇವ್ರೆ, ಇದ್ದಾನೆ, ರೂಮ್ ನಲ್ಲಿ ಇದ್ದಾನೆ. ಅಯ್ಯೋ, ಏನಪ್ಪ ಮಾಡೋದೀಗ? ಅಯ್ಯೋ 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 ದೇವ್ರೆ, ಕಲ್ತಿದಾರಲ್ಲ. ಏನ ಇದೆಲ್ಲ? ಲೋ, ನಾನು ನಿನ್ ಲೈಫಲ್ಲಿ ಸೆಟಪ್ ಮಾಡ ಅಂದ್ರೆ ನೀನ್ ಅಪ್ಸೆಟ್ ಮಾಡ್ಕೋತಿದ್ಯಲ್ಲ. ಯಾಕೋ? ಏಯ್, ಯಾಕೋ ಯಾಕೋ? ನಾನು ಏನಪ್ಪ ಮಾಡ್ದೆ? ಅಲ್ಲ ಕಣೋ, ಯಾಕೋ ಕುಡಿಯೋದ್ ಕಲ್ತಿದ್ಯಾ? ಯಾರೋ ಹೇಳ್ಕೊಟ್ರು ನಿನಗೆ? ಏನಾಗಿದೆ ಹೇಳಪ್ಪ, ನಮ್ಮ ಹತ್ರ ಹೇಳ್ಕೊಳ್ಳೋ. ಇವೆಲ್ಲ ಯಾಕೋ? ಹೇಳೋ. ನಂಗೇನಮ್ಮ ಆಗಿದೆ? ಏನ್ರಿ ಏನಾಗಿದೆ? ಓಕೆ. ಏನ್ ಓಕೆನೋ? ಅಲ್ಲ ಆಕ್ಟ್ ಮಾಡೋ ಅಂತಂದ್ರೆ ನನಗೆ ಮೂಡಿಲ್ಲ ಅಂತೇಳಿ ಬಂದು ಇಲ್ಲಿ ಕುಡಿತ ಕೂತಿದ್ಯಲ್ಲೋ. ಏನಾಯ್ತು? ಏನಾಯ್ತು ಹೇಳೋ ದೇವು, ನನ್ನ ಹತ್ರ ಹೇಳೋ. ನನ್ ಪಾರು ಬೇಕು. ಪಾರನ್ ತಂದ್ಕೊಡ್ತೀರಾ? ಅವಳು ನನ್ನ ಪ್ರೀತಿ ಮಾಡೋ ತರ ನಾಟಕ ಮಾಡಿ ಮೋಸ ಮಾಡಿದ್ಲು. ಯಾಕೆ ದೂರ ಮಾಡ್ತೀಯ ಅಂತ ಕೇಳಿದ್ರೆ, ನಿಮ್ ಮಕ್ಕಕ್ ಬಣ್ಣ ಹಚ್ಚೋರು ನಾಲ್ಗೆಗೂ ಬಣ್ಣ ಹಚ್ತೀರಾ ಅಂತಾಳೆ. ರಂಗ, ನಾನು ಯಾವತ್ತಾರು ನಾಲ್ಗೆಗ್ ಬಣ್ಣ ಹಚ್ಚಿದೀನ? ಅಲ್ಲ ಮಗ, ಹೇಳು ಬಿಡಪ್ಪ. ಅವ್ಳು ಯಾವಳ ಏನೋ ಹೇಳಿದ್ಲು ಅಂತ ಅದನ್ನ ಮನ್ಸಿಗೆ ಹಚ್ಕೊಂಡು ನಿನ್ ಜೀವನ ನಿನ್ನ ಹಾಳು ಮಾಡ್ಕೋಬೇಡ ಕಣೋ. ಬಿಟ್ಬಿಡು ಅವಳನ್ನ. ಅವಳಿದ್ರೇನೋ ಅವಳ ಅಮ್ಮನಂತ ಮದುವೆ ಮಾಡ್ತೀನಿ. ಏನಪ್ಪ
ಅಮ್ಮ ಲವ್ ಮಾಡ್ತಾನೆ ಮದ್ವೆ ಆದೆ ಅಮ್ಮ ಸಿಗ್ಲಿಲ್ಲ ಅಂತ ಅವಳ ಅಮ್ಮ ತರ ಅವಳು ಮದ್ವೆ ಆಗ್ತದ ಹೇಳಪ್ಪ. ಲೋ ಮಗ ಲೋ ಲೇ ಅವ್ನು ಎಷ್ಟು ತಗೊಳ್ಳಿ ಬಾರೆ ಎಷ್ಟು ತಗೋಪ್ಪ ಬಾರೆ. ಏನೇ ಇವನು ಪಾರು 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 ಅಂತ ಒಂದೇ ಸಮನೆ ಅಂಬಲಿಸ್ತಾ ಇದ್ದಾನಲ್ಲೇ. ನೋಡ್ರಿ ಇರೋದೊಂದೇ ದಾರಿ. ಪಾರು ಎಲ್ಲಿದ್ದಾಳೆ ಅಂತ ಹುಡುಕಿ ಕರ್ಕೊಂಡ್ ಬಂದು ಇವನಿಗೆ ಗಂಟ್ ಹಾಕೋದು ಅಷ್ಟೇ. ಕಾಣದೇ ಇರೋದಕ್ಕೆ ಕೈ ಚಾಚಿ ಇರೋದನ್ನ ಕಳ್ಕೊಂಡ್ರಂತೆ ನೋಡೆ. ಅವನು ಮೊದಲಂಗ ಆಗೋದಕ್ಕೆ ನಮ್ಮಿಬ್ಬರದು ಜವಾಬ್ದಾರಿ ಇದೆ. ಏನ್ ಮಾಡ್ಬೇಕಂತ ನಂಗೆ ಚೆನ್ನಾಗ್ ಗೊತ್ತು. ನಿಬ್ಬಾ ಪ್ರೀತಿ ಮೋಸ ಮಾಡ್ತಾರೆ. ಏನಿದು ಏನಿದೆಲ್ಲ? ಪ್ರೀತಿ ಮೋಸ ಮಾಡಿದವ್ರು ಯಾರು ಬದುಕಿರ್ಬಾರ್ದು. ಬದುಕಿರ್ಬಾರ್ದು. ಇದು ಮನೆ ಅಲ್ಲ, ಅರಮನೆ. ಊರೆಲ್ಲ ನಿಮ್ದೇ ಸುದ್ದಿ. ಸೂಪರ್ ಹೀರೋ ಅಪ್ಪ ಎಲ್ರ ಬಾಯಲ್ಲೂ ನಿಮ್ದೇ ಮಾತು. ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗ್ಬಿಟ್ಟಿದ್ದೀರಾ ನೀವು. ಈ ಮಟ್ಟಕ್ಕೆ ಬೆಳೆದ ಮೇಲೂ ನಮ್ಮನ್ನ ಮರೀದೆ ನಮ್ಮನ್ನ ನೆನಪಿಸ್ಕೊಂಡು ಮನೆಗೆ ಕರ್ಸಿದ್ಯಲ್ಲ, ತುಂಬಾ ಸಂತೋಷ ರಂಗಣ್ಣ, ತುಂಬಾ ಸಂತೋಷ ಕಣಪ್ಪ. ನೀನು ಹೇಳ್ದಂಗೆ ನಾನು ನಮ್ಮ ಫ್ಯಾಮಿಲಿ ನಮ್ಮ ಮಗ ನಮ್ಮ ಲೆವೆಲ್ಲೇ ಬೇರೆ ಆಗ್ಬಿಟ್ಟಿದೆ. ನಮ್ಮ ಲೆವೆಲ್ಗೆ ತಕ್ಕನಂಗೆ ನನ್ನ ಮಗನಿಗೆ ಹೆಣ್ಣು ಕೊಡಕ್ ಬಂದಿದ್ದಾರೆ. ಅಂತ ಒಂದು ಹೆಣ್ಣನ್ನ ನಾನು ನನ್ನ ಮಗನಿಗೆ ಫಿಕ್ಸ್ ಮಾಡಿದ್ದೀನಿ. ವಿಷಯ ಗೊತ್ತಾಯ್ತಲ್ಲ. ಇನ್ಮುಂದೆ ನಿಮ್ಮ ಮಗಳು ನನ್ನ ಮಗನಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದಪ್ಪ. ಸೊ ಲೋ ಕ್ಷಮ, ಇವಾಗ ನಿನ್ನ ಮಗಳು ನನ್ನ ಸ್ಟೇಟಸ್ಸು ಲೆವೆಲ್ಲು ಉಳಿಸ್ಬೇಕು ಅಂತಂದ್ರೆ ಒಂದೇ ಒಂದು ಸುಳ್ಳು ಹೇಳ್ಬೇಕಣ್ಣ. ಒಂದೇ ಒಂದು ನೋಡಮ್ಮ, ನೀನು ಅವ್ನಿಗೆ ಹೇಳ್ಬೇಕು, ನಿನ್ ಕಂಡ್ರೆ ನಂಗೆ ಆಗಲ್ಲ, ಅಸಹ್ಯ ಆಗುತ್ತೆ, ನಾನು ಹುಡುಕೊಂಬರ್ಬೇಡ, ನನಗೆ ಫೋನ್ ಮಾಡ್ಬೇಡ ಅಂತ ಗಟ್ಟಿ ಬಿಡ್ದಂಗೆ ಹೇಳ್ಬಿಡಮ್ಮ. ಹೇಳೋ ಅಂಕಲ್ ಪ್ಲೀಸ್, ನನ್ನ ದೇವಿಂದ ದೂರ ಮಾಡಬೇಡಿ ಅಂಕಲ್, ಪ್ಲೀಸ್ ಅಂಕಲ್. ಹೇಳಮ್ಮ ಹೆಣ್ಮಕ್ಳು ಕಣ್ಕೊಂಡ್ರ ಕಾಲಕ್ಕೆ ಬಿದ್ರೆ ಏಳ್ಗೆ ಆಗಲ್ಲಮ್ಮ. ನಡಪ್ಪ ನನ್ನ ಮಗನ ಸ್ಟೇಟಸ್ ಉಳಿಬೇಕಂದ್ರೆ ನೀನ್ ಅವನಿಂದ ದೂರ ಇರ್ಬೇಕಮ್ಮ. ನೀನ್ ಅವನ್ ಪ್ರೀತಿಸಿ ಅಲ್ವಾ, ಅವ್ನಿಗೆ ಒಳ್ಳೇದಾಗಬೇಕಲ್ವಾ, ಹಂಗಾರೆ ಅವನ ದೂರ ಇರಮ್ಮ. ನೀನ್ ಅವನ ಮದ್ವೆ ಆದ್ರೆ ಅವನ ಸ್ಟೇಟಸ್ ಹಾಳಾಗುತ್ತಮ್ಮ. ಹೇಳೋದು ಕೇಳೋದು ಏನು ಉಳಿದಿಲ್ಲ ಕಣೋ. ನಿಜ ಹೇಳ್ಬೇಕು ಅಂದ್ರೆ ನನ್ನ ಮಗಳಿಗೆ ನೋವಾಗುತ್ತೆ ಅಂತ ನಾನ್ ನಿನ್ನ ಮಗನ್ನ ಮೆಚ್ಕೊಂಡಿದ್ದೆ. ನೀವು ಮುಖಕ್ಕೆ ಬಣ್ಣ ಹಚ್ಕೊಂಡು ಪಾತ್ರ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೆ. ಈಗ ನಾಲ್ಗೆಗೆ ಬಣ್ಣ ಹಚ್ಕೊಂಡು ಬಣ್ಣದ ಮಾತಾಡಿ ಬದುಕ್ತೀರಾ ಅಂತ ತಿಳ್ಕೊಂಡಿರ್ಲಿಲ್ಲ. ರಂಗಣ್ಣ, ಒಂದು ಮಾತು ಹೇಳ್ತೀನಿ ತಿಳ್ಕೊ, ನನ್ನಿಂದಾಗ್ಲಿ ನನ್ನ ಮಗಳಿಂದಾಗ್ಲಿ ನಿಮ್ ಸ್ಟೇಟಸ್ಗೆ ಯಾವತ್ತೂ ತೊಂದರೆ ಬರೋದಿಲ್ಲ. ಬಾಬಗಳೇ ಇವರಿಗೆಲ್ಲ ನನ್ನ ಲೆವೆಲ್ಲೇ ಅರ್ಥ ಆಗಲ್ಲಪ್ಪ. ನನ್ ಪಾರು ಸಿಕ್ಬಿಟ್ಲು. ಅವನೇನು ಅವ್ನ ಗಾಡಿ ಹಾಕೊಡಿಸ್ತಾ ಇದ್ದಾನ ಅವನು? ಯಾರ ಇದು ಕುಡಿದೊಂತರ ಗಾಡಿ ಓಡಿಸ್ತಾ ಇದ್ದಾನೆ? ಅಯ್ಯೋ ನೋಡ್ರಪ್ಪ ಅಲ್ಲಿ ಏನಾಗಿದೆ ಅಂತ. ಸೈನ್ ಮಾಡಿ. ಈಗ ದೇವದಾಸ್ ಸರ್ ಹೇಗಿದ್ದಾರೆ? ಆಕ್ಸಿಡೆಂಟ್ ಹೇಗಾಯ್ತು ಸರ್? ಅದ್ರ ಬಗ್ಗೆ ಈಗಲೇ ಏನು ಹೇಳ್ತಾರೆ?
ನನ್ನ ಮಗ ಧೈರ್ಯವಾಗಿರಿ, ದೇವ್ರಿದ್ದಾನೆ, ಚಿಂತೆ ಮಾಡಬೇಡಿ. ದೇವು ದೇವು ರೀ 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 ದೇವು ಅಯ್ಯೋ ಏನಪ್ಪ ಏನಾಯ್ತು ಮಗನೇ ಏನಾಯ್ತು ಯಾರು ನಿಮ್ಮನ್ನ ಒಳಗೆ ಬಿಟ್ಟಿದ್ದು? ಅಯ್ಯೋ ನನ್ನ ಮಗ ಆಯ್ತು, ಸಮಾಧಾನವಾಗಿರಿ. ನಿಮ್ಗೆ ಹೇಳ್ತಾ ಇರೋದು, ಹೊರಗಡೆ ಇರಿ. ಗಂಡಿನ ಕಡೆಯವ್ರು ಬರೋ ಹೊತ್ತಾಯ್ತು. ಪಾರ್ವತಿ ರೆಡಿನ ಕೇಳು. ರೆಡಿ ಆಗ್ತಿದ್ದಾಳ ಅಂಕಲ್? ಬೇಗ 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 ರೆಡಿ ಆಗಿ ಕೇಳು. ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ. ನಮಸ್ಕಾರ. ಬನ್ನಿ ಬನ್ನಿ ಸರ್. ನಮಸ್ಕಾರ. ಬನ್ನಿ ಅಮ್ಮ, ಒಳಗೆ ಬನ್ನಿ. ಬನ್ನಿ 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 ಎಲ್ಲ ಬನ್ನಿ. ನಮಸ್ಕಾರ. ಕೂತ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ ಅಮ್ಮ. ನಡಿಯಮ್ಮ. ವರ್ಷ ಈ ಕಡೆ ಬಾ. ರಾಮಣ್ಣವ್ರೆ, ತಾಂಬೂಲ ಬದಲಾಯಿಸ್ಕೋಬೋದಲ್ಲ? ಆಗ್ಬಹುದು. ಹೀಗ್ರೆ ಓ ಆಗ್ಬೋದಲ್ಲ. ಆ ಟಿವಿ ನೋಡಿ. ವೆರಿ ಸ್ಯಾಡ್. ನಾವೇ ಹಾಸ್ಪಿಟಲ್ಗೆ ಸೇರಿಸ್ಬಿಟ್ಟು ಬಂದಿದ್ದು. ಅದಕ್ಕೆ ಸರ್ ನಾವಿಲ್ಲಿ ಬರೋದಕ್ಕೆ ಲೇಟ್ ಆಗಿದ್ದು. ಯಾರು ಗಲಾಟೆ ಮಾಡಬಾರ್ದು, ಎಲ್ರು ಶಾಂತ ರೀತಿಯಿಂದ ಇರಬೇಕು. ಡಾಕ್ಟರ್, ಇವ್ರು ಪಾರು ಪಾರು ಅಂತ ಕನ್ವರ್ಸ್ತಿದ್ದಾರೆ. ಸ್ವಲ್ಪ ಇವ್ರ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿ. ಓಕೆ ಮೇಡಮ್. ದೇವದಾಸ್ ಅವ್ರಿಗೆ ಈಗ ಪ್ರಜ್ಞೆ ಬಂದಿದೆ. ಅವರು ಅರಪ್ರಜ್ಞೆ ಕೂಡ ಪಾರು ಪಾರು ಅಂತ ಕನ್ವರ್ಸ್ತಿದ್ದಾರೆ. ಪಾರ್ವತಿ, ಅಳ್ಬೇಡಮ್ಮ, ಅಳ್ಬೇಡ ಮಗಳೇ. ಇದು ಅಳ್ಬೇಡ ಕಣೋ. ನೀನ್ ಹತ್ರ ನನ್ ಕೆಲ್ಸ ಸಂಕಟ ತಡ್ಕೊಳಕ್ಕಾಗಲ್ಲ. ದೇವು ಬೇಕು. ಆಯ್ತು ಮಗಳೇ, ನಾನ್ ದೇವು ನೋಡ್ಬೇಕು. ಕರ್ಕೊಂಡು ಹೋಗ್ತೀನಮ್ಮ, ಕರ್ಕೊಂಡು ಹೋಗ್ತೀನಿ ಮಗಳೇ. ಬೇಗ ಬನ್ನಿ, ಹೋಗೋಣ ಹೋಗೋಣ. ನಾನ್ ದೇವು ನೋಡ್ಬೇಕು. ಆಯ್ತಮ್ಮ. ಏನಾಯ್ತು ನಿಮ್ಮ ಮಗಳಿಗೆ? ಯಾಕೆ ಹೀಗೆ ಅಳ್ತಿದ್ದಾಳೆ? ಏನಿಲ್ಲ ಸರ್, ಇಷ್ಟೊತ್ತು ಟಿವಿಲಿ ಡಾಕ್ಟರ್ ಹೇಳ್ತಾ ಇದ್ರಲ್ಲ, ಪಾರು ಪಾರು ಅಂತ ಕನ್ವರ್ಸ್ತಾ ಇರ್ತಾನೆ ಅಂತ. ಆ ಪಾರು ಬೇರೆ ಯಾರು ಅಲ್ಲ ಸರ್, ಈ ನನ್ನ ಮಗಳು ಪಾರ್ವತಿ. ತೊಂದರೆ ಆಗಿದ್ದಕ್ಕೆ ಕ್ಷಮೆ ಇರ್ಲಿ. ಆ ಹುಡುಗನ ಸಾವು ಬದುಕಿನ ಪ್ರಶ್ನೆ. ಅರ್ಜೆಂಟಾಗಿ ನಾವು ದೇವನ್ ನೋಡ್ಬೇಕು. ದಯವಿಟ್ಟು ನಮ್ಮನ್ನ ಆಸ್ಪತ್ರೆ ಹತ್ರ ಬಿಡ್ತೀರಾ? ಆಯ್ತು ಸರ್, ಅದಕ್ಕೇನು, ಬನ್ನಿ ಹೋಗೋಣ. ಕ್ಷಮ ಕ್ಷಮ ಕ್ಷಮ. ನಾನು ನಿನ್ ಮಗಳಿಗೆ ಮೋಸ ಮಾಡ್ಬಿಟ್ಟೆ ಕಣೋ. ನನ್ ಮೋಸ ಮಾಡ್ಬಿಟ್ಟಮ್ಮ. ಏನೋ ಮಾಡ್ತಾ ಇದ್ಯಾ? ಮಾತೆಲ್ಲ ಯಾಕೀಗ? ದೇವು 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 ನೋಡ್ಬೇಕು. ಅವ್ನು ಕಳ್ಸ್ಕೊಡ, ಕಳ್ಸ್ಕೊಡ. ಹೋಗ್ ಮಗಮ್ಮ, ಹೋಗಮ್ಮ. ನನ್ ಕ್ಷಮಿಸ್ಬಿಡೋ, ನನ್ ತಪ್ಪಾಯ್ತು. ಬಂದೆ ಡಾಕ್ಟರ್. ದೇವು ದೇವು ದೇವು, ನಾನ್ ನಿನ್ ಪಾರು ಬಂದಿದ್ದೀನಿ ದೇವು. ಕಣ್ಬಿಟ್ಟು ನೋಡು ದೇವು. ದೇವು ದೇವು ದೇವು, ಕಣ್ಬಿಡು ದೇವು. ದೇವು ನೋಡು ದೇವು. ನಾನ್ ನಿನ್ ಬಿಟ್ಟು ತಪ್ಪಾಡ್ದೆ ದೇವು. ನಾನ್ ನಿನ್ ಬಿಟ್ಟು ಹೋಗ್ಬಾರ್ದಾಗಿತ್ತು ದೇವು. ಸಾರಿ ದೇವು, ನಾನ್ ನಿನ್ ಪಾರು ಬಂದಿದ್ದೀನಿ ದೇವು. ನಾನ್ ನಿನ್ ಬಿಟ್ಟು ಬದುಕಲ್ಲ ದೇವು.
ಕಣ್ಬಿಡು ದೇವು. ದೇವು ಕಣ್ಬಿಟ್ಟು ನೋಡು ದೇವು. ನಾನ್ ನಿನ್ ಪಾರು ಬಂದಿದ್ದೀನಿ ದೇವು. ದೇವು ಡಾಕ್ಟರ್, ದೇವದಾಸ್ ಅವ್ರಿಗೆ ಪ್ರಜ್ಞೆ ಬಂದಿದೆ. ಹೌದಾ? ಬನ್ನಿ ನೋಡೋಣ. ನೋಡಮ್ಮ, ನನ್ ತಪ್ಪಾಯ್ತಮ್ಮ. ಶಾಮು, ನನ್ ಕ್ಷಮಿಸ್ಬಿಡು. ತಪ್ಪಾಯ್ತು ಕಣೋ. ಹಾಗೆಲ್ಲ ಮಾತಾಡ್ಬೇಡ್ವೋ. ಆ ದೇವದಾಸ್ ಪಾರ್ವತಿನ ಬೇರೆ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಎಕ್ಸ್ಕ್ಯೂಸ್ ಮೀ, ನಿಮಗೆ 100 ವರ್ಷ ಆಯಸ್ಸು. ಅಭಿಮಾನಿಗಳ ಆಶೀರ್ವಾದ ನಿಮ್ಮ ಮೇಲಿದೆ. ನಿಮ್ ನೆಕ್ಸ್ಟ್ ಸಿನಿಮಾ ಯಾವುದು ಸರ್? ಹೇಳುದೇವು.